ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿ, ದೇವರ ಕೃಪೆಯಿಂದ ನಾವು 5ನೇ ವಾಲ್ಯೂಮ್ನ ನಾವು ಓದ್ತಾ ಬರ್ತಾ ಇದ್ರಿ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು 5ನೇ ವಾಲ್ಯೂಮ್ನಲ್ಲಿ ಚಾಪ್ಟರ್ 8 ಪವಿತ್ರ ಆತ್ಮನ ಬಗ್ಗೆ ಏನು ಮಾಡ್ತೀವಿ ಓದ್ತಾ ಇದ್ರಿ. ಕಳೆದ ವಾರ ಯಾವ ಥರ ದೇವರು ಒಂದು ಆತ್ಮವಾಗಿದ್ದಾನೆ ಅಂದರೆ ಏನಂತ ಹೋಲಿ ಸ್ಪಿರಿಟ್ನ ಒಂದು ಹೋಲಿಕೆ ಮಾಡ್ತಾರೆ. ಆ ಪವಿತ್ರ ಆತ್ಮ ಪ್ರೇರಣೆಯಿಂದ ಯಾವ ರೀತಿ ಪ್ರವಾದಿಗಳು ದೀರ್ಘದರ್ಶನಗಳನ್ನ ಮಾಡಿದ್ರು, ಪ್ರವಾದಿಗಳನ್ನ ಹೇಳಿದ್ರು ಅಂತ ಬಿಟ್ಟು ಏನು ಮಾಡಿದ್ರಿ, ಅದನ್ನೆಲ್ಲ ನಾವು ವಿಚಾರಗಳನ್ನ ನೋಡಿದ್ರೆ. ಸೊ ನಾವು ಅದರಲ್ಲಿ ಬಹು ಸ್ಪಷ್ಟವಾಗಿ ಏನಪ್ಪ ಅರ್ಥ ಮಾಡ್ಕೊಂಡಿರ್ತಾರೆ, ದೇವರು ಯಾರಲ್ಲೂ ಬಂದು ತುಂಬಿಕೊಡಲ್ಲ, ಯಾರಲ್ಲೂ ಬಂದು ಒಡೆ ನಿಂತ್ಕೊಂಡು ಅಥವಾ ಕೆಲಸಗಳನ್ನ ಮಾಡೋಂಥದ್ದೆಲ್ಲ ವ್ಯಕ್ತಿತ್ವಗತವಾಗಿ ಬರೋಂಥದ್ದು ಇಲ್ವೇ ಇಲ್ಲ. ಸೊ ಯಾವ ಥರ ದೇವ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಯಾವ ಥರ ದೇವ್ರು ತನ್ನ ಪ್ರಭಾವನ ಬಿಡಿಸ್ತಾರೆ, ಪ್ರಭಾವದಿಂದ ಯಾವ ಥರ ಮನುಷ್ಯರುಗಳನ್ನ ತನ್ನ ಒಂದು ಚಿತ್ತನ ನೆರವೇರಿಸೋದಕ್ಕೆ ದೇವರು ಸಹಾಯ ಮಾಡ್ತಾ ಅಂತ ಏನು ಮಾಡಿದ್ರಿ, ನಾವು ಅನೇಕ ವಿಚಾರಗಳನ್ನ ನೋಡಿದ್ರಿ ಅದರ. ಸೊ ಈ ವಾರ ಅದನ್ನ ಏನು ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ನೋಡ್ಬೇಕಾದ್ರೆ ಪೇಜ್ ನಂಬರ್ 175, ಕನ್ನಡದಲ್ಲಿ ಪೇಜ್ ನಂಬರ್ 106. ಎಂದ ಯಾರ ಹತ್ರ ವಾಲ್ಯೂಮ್ ಇದೆ, ಎಲ್ಲರ ಹತ್ರ ಇರ್ಬೇಕು ವಾಲ್ಯೂಮ್ ಇಲ್ಲ ಅಂತ ಯಾರು ಹೇಳಂಗೆ ಇಲ್ಲ, ಎಲ್ಲರಿಗೂ ವಾಲ್ಯೂಮ್ ಕೊಟ್ಟಿನಿ. ದಯವಿಟ್ಟು ಓದೋಂಥವ್ರು ಕೈಗಳನ್ನ ಎತ್ತಾರೆ, ಅವ್ರ ಅವಕಾಶಗಳು ಕೊಡೋಕೆ ಏನಾಗ್ಬೋದು, ಅನುಕೂಲ ಆಗ್ಬೋದು. ಮತ್ತು ಮೋಶೆಯು ಇಸ್ರಾಯೇಲ್ಯರಿಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಕರ್ತನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯನ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತಾಗಿ ನೇಮಿಸಿ, ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದಾನೆ. ಅದಲ್ಲದೆ ಮತ್ತೊಬ್ಬರಿಗೆ ಕಲಿಸಿಕೊಡುವುದಕ್ಕೆ ಸಹ ಅವನಿಗೂ ದಾನ್ ಕುಲದ ಅಹಿಸಾಮಾಕನ ಮಗನಾದ ಒಹೋಲಿಯಾಬನಿಗೂ ವರ ಕೊಟ್ಟಿದ್ದಾನೆ. ಶಿಲ್ಪಗಳು ಚಮತ್ಕಾರವಾದ ಕೆಲಸಗಳನ್ನು ಕಲ್ಪಿಸುವವರು, ನೀಲಿ ಧೂಮ್ರ ರಕ್ತವರ್ಣದ ದಾರದಿಂದಲೋ ನಾರು ಬಟ್ಟೆಯಿಂದಲೂ ಬೂಟೆದಾರಿ ಕೆಲಸ ಮಾಡುವವರು, ನೇಯುವವರು ಅಂತೂ ಎಲ್ಲ ಕಸುಬುದಾರರು ನಡೆಸುವ ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಮಾಡುವುದಕ್ಕೂ ಯೆಹೋವನಿಗೆ ಅವರಿಗೆ ಜ್ಞಾನವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದಾನೆ. ವಿಮೋಚನ ಕಾಂಡ 35, 30-35, 28:3, 31:3 ಮತ್ತು 4. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ನೋಡ್ಬೇಕಾದ್ರೆ ನಾವಿಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಬೆಲ್ಸಲೇಲ್ಗೂ ಕೂಡ ದೇವ್ರು ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಏನಕ್ಕಪ್ಪ ಆಯ್ಕೆ ಮಾಡ್ತಾರೆ ಅಂತ ನೋಡಿದ್ರೆ, ದೇವದರ್ಶನ ಗುಡಾರನ ಕಟ್ಟೋದಕ್ಕೆ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅದಕ್ಕೆ ಮೋಸೆಗೆ ದೇವರು ದರ್ಶನ ಮಾಡಿಸ್ಬೇಕಾದ್ರೆ ಹೇಳ್ತಾರೆ, ನಾನು ನೋಡಿಸಿದಂಥ ದರ್ಶನದ ಪ್ರಕಾರ ಏನು ಮಾಡ್ಬೇಕು, ನೀನು ಮಾಡಬೇಕು, ಅದ್ರಲ್ಲಿ ಒಂದು ಕೂಡ ಏನು ಮಾಡ್ಬೋದು, ಮಿಸ್ ಮಾಡ್ಬಾರ್ದು ಅಂತ ಏನು ಮಾಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ. ಸೊ ದೇವ್ರು ಹೇಳ್ದಂತಾನೆ ಏನು ಮಾಡ್ತಾರೆ, ಎಕ್ಸಾಕ್ಟಾಗಿ ಅಲ್ಲೇನು ಮಾಡ್ತಾರೆ ಅಂತಂದ್ರೆ, ಅಲ್ಲಿ ದೇವರ ಒಂದು ಆಲಯನ ಏನು ಮಾಡ್ತಾರೆ, ಅವರು ಕಟ್ತಾರೆ. ದೇವ್ರ ಗುಡಾರನ ಏನು ಮಾಡ್ತಾರೆ, ಅಲ್ಲಿ ಕಟ್ತಾರೆ. ಯಾರನ್ನಪ್ಪ ಆಯ್ಕೆ ಮಾಡ್ಕೊಡೋದ್ರೆ, ಬೆಜಲೇಲ್ ಮತ್ತೆ ಅಹೋಲಿಯಾಬ್ ಅಂತ ಇಬ್ರು ವ್ಯಕ್ತಿಗಳನ್ನ ಏನು ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಅವ್ರಿಗೆ ದೇವರ ಪವಿತ್ರಾತ್ಮೆಯಿಂದ ಏನು ಮಾಡ್ತಾರೆ, ತುಂಬ್ತಾರೆ. ಏನು ಕೆಲಸ ಮಾಡೋದಕ್ಕೆ, ಮೋಸೆಗೆ ಏನೆಲ್ಲ ಹೇಳಿದ್ರು ಅದೆಲ್ಲವನ್ನು ಕರೆಕ್ಟಾಗಿ ಅದೇ ರೀತಿ ಪರ್ಫಾರ್ಮ್ ಮಾಡೋದಕ್ಕೆ ಏನು ಮಾಡ್ತಾರೆ, ದೇವರು ಅವ್ರಿಗೆ ಗಾಡ್ಸ್ ಹೋಲಿ ಸ್ಪಿರಿಟ್ ಏನು ಮಾಡ್ತಾರೆ, ಕೊಡ್ತಾರೆ. ಹಂಗಾರೆ ಏನರ್ಥ, ದೇವ್ರು ಇವ್ರಲ್ಲಿ ಬಂದು ತುಂಬ್ಕೊಂಡ್ಬಿಟ್ರ, ಇವರು ಇಬ್ರು ಮುಖಾಂತರ ದೇವ್ರು ಏನು ಮಾಡಿದ್ರು, ದೇವರೇ ಬಂದು ಮಾಡಿದ್ರ ಅಂತಂದ್ರೆ ಇಲ್ಲ ರೀ. ಸೊ ದೇವರು ತನ್ನ ಅದ್ಭುತವಂತ ಶಕ್ತಿನ, ಜ್ಞಾನ ಬುದ್ಧಿ ತಿಳುವಳಿಕೆನ ಅಲ್ಲಿ ಎಷ್ಟೋ ವಿಚಾರಗಳನ್ನ, ಸತ್ಯಾರ್ಥಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳಕ್ಕೆ ಏನು ಮಾಡಿದ್ವಿ, ಇವ್ರಿಗೆ ಅನುಕೂಲ ಏನು ಮಾಡೋದು ಮಾಡ್ಕೊಟ್ರು. ಅದರಿಂದ ಏನಾಯ್ತಂದ್ರೆ ಎಲ್ಲ ವಿಚಿತ್ರ ಕೆಲಸಗಳು ವ್ಯವಸ್ಥೆ ಮಾಡಿದ್ದೀನಿ. ದೇವ್ರ ದರ್ಶನ ಕೂಡ ಕಟ್ಬೇಕು, ಹೆಂಗಿತ್ತು ದೇವ್ರ ದರ್ಶನ ಕೂಡ ಪಾಠ ನೀವು ಕೇಳ್ತಾ ಇದ್ದೀರಲ್ಲ, ಅದರಲ್ಲಿರೋಂಥ ಒಂದೊಂದು ಉಳಿ, ಆಣಿ, ಹಲಿಗೆಗಳು, ಅದ್ರ ಮೇಲೆ ಹಾಕಿರೋಂಥ ಒಂದು ತಾಮ್ರ, ಆ ತಗಡು, ಎಲ್ಲದಕ್ಕೇನಿದೆ ಅರ್ಥಗಳಿದೆ. ಎಲ್ಲದಕ್ಕೂ ಪಕ್ಕಾ ಮೆಜರ್ಮೆಂಟ್ ಚೆನ್ನಾಗಿರ್ಬೇಕು ಅದರಲ್ಲಿ ಯಾವುದೇ ರೀತಿ ಸ್ವಲ್ಪ ಕೂಡ ಏನಾಗಿರ್ಬೋದು, ಅದ್ಲು ಬದಲಾಗಿರ್ಬಾರ್ದು ಅಂತ ನೋಡ್ತೀರಿ. ಸೊ ಇದೆಲ್ಲ ನಮ್ಗೇನಪ್ಪ ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತಂದ್ರೆ, ಏನ್ರಿ ಇದೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಮಾಡೋದಕ್ಕೇನಿಲ್ಲ, ಖಂಡಿತವಾಗೂ ಸಾಧ್ಯನೇ ಇಲ್ಲ. ಅದಕ್ಕೆ ದೇವ್ರ ತನ್ನ ಪವಿತ್ರ ಆತ್ಮನೇ ಮಾಡಿದ್ರು, ಅವ್ರಿಗೆ ಕೊಟ್ಟು ಅವ್ರಿಗೊಂದು ಬಲ ತುಂಬಿ ಮಾಡೋ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಶೀರ್ವದಿಸಿದ್ರು. ಇದೇ ಥರ ನಾವು ಬೈಬಲ್ ನೋಡ್ತೀರಿ. ನೋವ ಏನು ಮಾಡಂತೆ, ಒಂದು ನಾವೇನೇ ಕಟ್ಟರು ಅಂತ ನೋಡ್ತೀರಿ. ನೋವನ ನಾವೇ ಕಟ್ಟೋದಿಕ್ಕೆ ಯಾರಪ್ಪ ಅದು ಜ್ಞಾನ ಕೊಟ್ಟಿದ್ದು, ನೀನು ಇಷ್ಟು ಅಡಿ ಇರಬೇಕು, ಇಷ್ಟು ಉದ್ದ ಇರಬೇಕು, ಇದನ್ನ ಎಲ್ಲಿ ಕಟ್ಟಬೇಕು ಯೋಚನೆ ಮಾಡ್ರಿ ಅಂತೀನಿ. ಕೊಟ್ಟಿದ್ದು 150 ಅಡಿ ಉದ್ದ ರೀ. ಏನು ಸಾಮಾನ್ಯದಲ್ಲ ಅದು. ಅಷ್ಟೊಂದು ಉದ್ದವಾಗಿರೋಂಥ ಒಂದು
ಏನ್ರಿ ಒಂದು ಏನಂತಾರೆ ನಾವೇ ಅದನ್ನು ಕಟ್ಟಬೇಕಾದ್ರೆ ಅದಕ್ಕೆ ಬೇಕಂತ ಸಾಮಗ್ರಿಗಳನ್ನ ತರಬೇಕು. ಬರೀ ಅವರು ಮತ್ತು ಕುಟುಂಬದವರೆಲ್ಲ ಸೇರಿ 8 ಜನ ಸೇರಿ ಮಾಡಿದ್ರು ಕಟ್ಟಿರೋದು. ಇದು ದೇವರ ಒಂದು ಬಲ ಇಲ್ದಿರ ಅದು ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಇದೇನಪ್ಪ ಅಂದರೆ ದೇವರ ಪವಿತ್ರಾತ್ಮನ ಶಕ್ತಿ. ಅದೇ ಮಾಡೋದು ದೇವರು ಅದನ್ನ ಗೈಡ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಲಿಖಿತ ಓದ್ತೀರಾ? ಅಂಕಲ್, ಹ್ಮ್. ನಾವು ತಿಳಿದುಕೊಂಡಿರುವಂತೆ ಯೆಹೋವ ದೇವರು ಮೋಶೆ ಮತ್ತು ಇಸ್ರಾಯೇಲ್ ಹಿರಿಯರ ಮೇಲೆ ತನ್ನ ಆತ್ಮವನ್ನು ಸುರಿಸಿ ಅವರಿಗೆ ಇಸ್ರಾಯೇಲ್ಯರ ನ್ಯಾಯ ನಿರ್ಣಯಿಸುವ ಮತ್ತು ಅವರಲ್ಲಿ ಕ್ರಮವನ್ನು ಕಾಪಾಡುವ ವಿಶೇಷ ಶಕ್ತಿಯನ್ನು ಅನುಗ್ರಹಿಸಿದನು. ಅರಣ್ಯಕಾಂಡ 11ನೇ ಅಧ್ಯಾಯ 17-26 ವಚನ. ನಂತರದಲ್ಲಿ ಅದೇ ರೀತಿಯಲ್ಲಿ ದೇವರಾತ್ಮನ ಶಕ್ತಿಯು ಇಸ್ರಾಯೇಲ್ಯರ ರಾಜರುಗಳ ಮೇಲೆಯೂ ಅವರುಗಳು ದೇವರಿಗೆ ನಿಷ್ಠೆಯುಳ್ಳವರಾಗಿರುವ ತನಕ ಇತ್ತು. ಉದಾಹರಣೆಯಾಗಿ ಸೌಲನ ಪ್ರಕರಣವನ್ನು ಗಮನಿಸಿರಿ. ಆಗ ಕರ್ತನ ಆತ್ಮವು ಅವನ ಮೇಲೆ ಬಂದಿತು. 1 ಸಾಮುವೇಲ 11ನೇ ಅಧ್ಯಾಯ 6ನೇ ವಚನ. ಆದರೆ ಜ್ಞಾನ ಮತ್ತು ನೀತಿ ನಿರ್ಣಯದ ಈ ಆತ್ಮವು ಸೌಲನಿಂದ ಬಿಟ್ಟು ಹೋಗಿ ದಾವೀದನಲ್ಲಿ ನೆಲೆಸಿತು. ಕೂಡಲೇ ಕರ್ತನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಕರ್ತನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಆನಂತರ ದಾವೀದನ ವಿಚಾರಶೀಲತೆಯನ್ನು ವಿಶೇಷವಾಗಿ ಕಾಣಬಹುದು. 1 ಸಾಮುವೇಲ 16ನೇ ಅಧ್ಯಾಯ 13-14 ವಚನ. ನಾವು ನಂತರದಲ್ಲಿ ಜ್ಞಾನ ಮತ್ತು ಧೈರ್ಯದಾಯಕ ಭರವಸೆಯ ಆತ್ಮನ ಬದಲಾಗಿ ದೇವರ ಒಬ್ಬ ಸೇವಕನಾಗಿದ್ದ ಸೌಲನು ದುರಾತ್ಮ ಪೀಡಿತನಾದನು. ಆತನು ಇನ್ನು ಮುಂದೆ ಸಿಂಹಾಸನದ ಮೇಲೆ ದೇವರ ಪ್ರತಿನಿಧಿಯಾಗಿ ಮಾನ್ಯ ಹೊಂದಲಿಲ್ಲ ಎಂದು ಸೌಲನು ತಿಳಿದಾಗ ಆತನು ಅಕ್ಷರಶಃ ದುಃಖದ ಆತ್ಮ ನಿರಾಕರಿಸಲ್ಪಟ್ಟವನಾಗಿ ಭರವಸೆಯನ್ನು ಕಳೆದುಕೊಂಡನು. ತಿರಸ್ಕಾರದ ಈ ಆತ್ಮವು ಅನೇಕ ಸಂಕಟಗಳಿಗೆ ಎಡೆಮಾಡಿಕೊಟ್ಟಿತು. ಅದು ದೇವರಿಂದ ಉಂಟಾಗಿ ಆತನ ನಡೆಸುವಿಕೆ ಸೌಲನನ್ನು ಇಸ್ರಾಯೇಲರ ಸಂಗತಿಗಳಿಂದ ಪದ್ಯಚ್ಯುತಿಗೊಳಿಸಿತು ಎಂದು ಹೇಳಲಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯಾವ ರೀತಿ ಬೆಜಲೇಲ್ಗೆ ದೇವರು ತನ್ನ ಪವಿತ್ರಾತ್ಮ ಕೊಟ್ಟು ದೇವರ ಹೆಸರು ಓಡಾಡಿದ ಎಲ್ಲ ಕೆಲಸಗಳನ್ನ ಏನಂತಾರೆ ನಿರ್ವಹಣೆ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟರು. ಇದೇ ರೀತಿ ಏನಪ್ಪ ಮಾಡಿದ್ರೆ ಇಸ್ರೇಲಿನ ಆಡಳಿತ ಮಾಡೋದಕ್ಕೆ ದೇವರು ಯಾರನ್ನಪ್ಪ ನೇಮಿಸಿದ್ರು ಅಂದರೆ ಮೋಸಸ್ಸೇ ಮಾಡಿದ್ರು, ನೇಮಿಸಿದ್ರು. ಅವರೆಲ್ಲ 6 ಲಕ್ಷ ಗಂಡಸರು, ಹೆಣ್ಮಕ್ಳು, ಕುಟುಂಬದವರೆಲ್ಲ ಸೇರಿದಂದ್ರೆ ಹೆಚ್ಚು ಕಮ್ಮಿ 30 ಲಕ್ಷ ಜನಗಳನ್ನ ದಾರಿ ನಡೆಸೋದಕ್ಕೆ ಯಾರಿಗಪ್ಪ ದೇವ್ರ ಕೃಪೆ ಕೊಟ್ಟಿರು ಅಂತಂದ್ರೆ ಮೋಸಸ್ಗೆ ಕೊಟ್ಟರು. ಅದರ ಯೋಚನೆ ಮಾಡಿದ್ದೀನಿ, ಈ ಜನಗಳ ದಾರಿ ನಡೆಸೋದು ಸುಮ್ಮನೆ ಅಷ್ಟು ಈಸಿ ಅಲ್ಲ ರೀ, ಅಲ್ವರ ಒಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಲ್ವರ. ಸೊ ಅಷ್ಟೊಂದು ಜನ ಏನ್ರಿ ಅವ್ರು ನಡೆಸ್ಬೇಕು ಅಂತಂದ್ರೆ ಇದು ದೇವರ ಪವಿತ್ರಾತ್ಮನ ಕೃಪೆ ಇಲ್ಲದ್ರೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಸರಿ, ಅದಕ್ಕೆ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ ಇದು ಮೋಸಕ್ಕೆ ಮಾತ್ರ ಕೊಡ್ತಿರ್ಲಿಲ್ವಂತೆ. ನಾವೇನು ನೋಡ್ತೀರಿ, ಮೋಸಗೆ ಇದು ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತು ಅಂತ ಏನು ಮಾಡ್ತಾರೆ ಅಂತಂದ್ರೆ ಅವಾಗ ಹಿರಿಯರಲ್ಲಿ 70 ಮಂದಿನ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಆ 70 ಮಂದಿಗೂ ಕೂಡ ದೇವ್ರು ಏನು ಮಾಡ್ತಾನೆ, ಸೇಮ್ ಇದೇ ಥರ ಗಾಡ್ಸ್ ಹೋಲಿ ಸ್ಪಿರಿಟ್ ಏನು ಮಾಡಿ ಕೊಟ್ಬಿಟ್ಟು ಗೈಡೆನ್ಸ್ ಕೊಟ್ಬಿಟ್ಟು ಇಸ್ರೇಲ್ನ ಸಮಾಧಾನವಾಗಿ ಏನ್ರಿ ನಡ್ಸೋದಿಕ್ಕೆ ಏನು ಮಾಡೋದು ದೇವ್ರವ್ರಿಗೆ ಕೃಪೆ ಏನು ಮಾಡಿದ್ರು, ಕೊಟ್ಟಿದ್ರು. ಅದರ ಯೋಚನೆ ಮಾಡಿರ್ತಾರೆ, ಇಂಥ ಒಂದು ಗ್ರೇಟ್ ಟೀಮ್ನ ನಡೆಸ್ಬೇಕು. ಅದ್ರಲ್ಲಿ ಮೆಜಾರಿಟಿ ಏನು ಮಾಡ್ತಾರೆ, ಗೊಂಡ್ಗುಡ್ತಾನೆ ಇದ್ದು. ಅದರ ಮೆಜಾರಿಟಿ ಏನ್ರಿ, ಎಲ್ಲರೂ ಗೊಂಡ್ಗುಡ್ತಾರೆ, 2 ಜನ ಬಿಟ್ರೆ, ಯಾರೋ ಕಾಲೇಬ್ ಮತ್ತೆ ಜೋಶುವ ಬಿಟ್ರೆ ಅಲ್ವರ. ಮಿಗ್ದವ್ರು ಎಲ್ಲ ಏನಾಗಿದ್ರು, ಎಲ್ಲ ಆಪೋಸಿಟ್ ಆಗಿದ್ರು. ಇದನ್ನ ನಡೆಸೋದಕ್ಕೆ ಯಾರು ಒಂದು ಗೈಡೆನ್ಸ್ ಬೇಕಾಗಿತ್ತೋ, ದೇವ್ರ ಗೈಡೆನ್ಸ್. ಈ ಗೈಡೆನ್ಸ್ನ ದೇವ್ರೇನು ಮಾಡೋದು, ತನ್ನ ಹೋಲಿ ಸ್ಪಿರಿಟ್ ಮುಖಾಂತರ ಅಲ್ವರ ಏನು ಮಾಡೋದು ಅವ್ರಿಗೆ ಕೊಟ್ಟರು ಅಂತ ನೋಡ್ತೀವಿ. ಅದಕ್ಕೆ ಇವಾಗ ನಮ್ಮ ಬೈಬಲ್ ಕೂಡ ನೋಡ್ಬೇಕಾದ್ರೆ ನಾವು ಏನು ನೋಡ್ತೀವಿ, ತಿಮೋತಿಲಿ ದೇವ್ರು ನಮ್ಗೆ ಎಂತ ಆತ್ಮ ಕೊಟ್ಟಿದ್ದಾರಂತೆ, ಏಡಿತನದ ಆತ್ಮವಲ್ಲ, ಅದ್ರ ಬದಲಾಗಿ ಎಂತ ಆತ್ಮ ಅಂತೆ, ಪ್ರೀತಿ. ಕರೆಕ್ಟ್ ಅಲ್ವರ. ನೋಡ್ರಿ ಇದ್ದೀನಿ ಎಲ್ಲಿ, ತಿಮೋತಿ 2ನೇ ತಿಮೋತಿ 1:7. ಹೋದ್ರಿ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ನೋಡಿದ್ರ, ಬಲ, ಪ್ರೀತಿ, ಶಿಕ್ಷಣ. ಶಿಕ್ಷಣ ಏನ್ರಿ, ಗೈಡೆನ್ಸ್, ಇನ್ಸ್ಟ್ರಕ್ಷನ್ಸ್, ಅದರ ವಿಸ್ಡಮ್
ಅದರ ಆತ್ಮನೇ ಹೊರತು ಹಿಡಿತದ ಆತ್ಮವಲ್ಲ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಇಸ್ರೇಲಲ್ಲಿ ಏನ್ ಮಾಡಿದ್ರು, ಮೋಸಸ್ ಮತ್ತೆ 70 ಮಂದಿ ಸಮಾಧಾನ ಕಾಪಾಡ್ಕೊಳಕ್ಕೆ ಅನುಕೂಲ ಆಯ್ತು. ಇದೇ ರೀತಿ ನೆಕ್ಸ್ಟ್ ಏನಪ್ಪ ಮಾಡೋದಂದ್ರೆ, ಯಾವಾಗ ಒಂದು ಇಸ್ರೇಲಲ್ಲಿ ಇವೆಲ್ಲ ವ್ಯವಸ್ಥೆಗಳು ಹೋಯ್ತೋ, ಇಸ್ರೇಲ್ ಜನ ಹೆಂಗ್ ಕೇಳ್ಕೊಂತಾರೆ, ದೇವ್ರೇ ನಮ್ಗೆ ರಾಜನೇ ಮಾಡು ನೀನು ಕೊಡಂತ. ಆ ರಾಜರಿಗೂ ಕೂಡ ದೇವ್ರು ಇದೇ ತರ ತನ್ನ ಪವಿತ್ರ ಆತ್ಮ ಕೊಟ್ಟು ಏನ್ ಮಾಡ್ತಾರೋ, ಅವ್ರಿಗೆ ಗೈಡೆನ್ಸ್ ಕೊಟ್ಟು ಏನ್ ಮಾಡ್ತಾರೋ ಅಲ್ಲಿ ನಡೆಸ್ತಾ ಇದ್ರು ಅಂತ ನಾವು ನೋಡ್ತೀವಿ ಅಲ್ವರ. ಅದಕ್ಕೆ ನೋಡಿರ್ತೀನಿ, ಅದಕ್ಕೊಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ದೇವರು ಇಲ್ಲಿ ನಮ್ಮ ಪ್ಯಾರಾಗ್ರಾಫ್ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ದೇವರು ಸೌಲ್ ರಾಜನೇ ಮಾಡಿದ್ರು, ಮೊದಲನೇ ರಾಜನ ಆಯ್ಕೆ ಮಾಡಿದ್ರು ಅಲ್ವರ. ಆ ಮೊದಲನೇ ರಾಜನ ಆಯ್ಕೆ ಮಾಡ್ಬೇಕಾದ್ರೆ ಆ ಮೊದಲನೇ ರಾಜನಿಗೆ ದೇವ್ರು ಏನ್ ಮಾಡ್ತಾರೆ, ಎಲ್ಲಾ ತನ್ನ ಒಂದು ಗೈಡೆನ್ಸ್ ಮುಖಾಂತರ ನಡೆಸ್ತಾ ಇದ್ರು. ಆದ್ರೆ ಆ ಗೈಡೆನ್ಸ್ಗೆ ವಿರುದ್ಧವಾಗಿ ನಡೆದವಾಗ ಏನಾಯ್ತು ಅಂದ್ರೆ, ಅದು ದೇವ್ರಿಗೆ ಏನಾಗಿಲ್ಲ, ಅದು ಇಷ್ಟ ಆಗಿಲ್ಲ. ದೇವ್ರು ಏನ್ ಮಾಡ್ತಾರೆ, ಅವರು ಪವಿತ್ರ ಆತ್ಮನ ಏನ್ ಮಾಡ್ತಾರೆ, ಕಿತ್ಕೊಂಡ್ಬಿಟ್ಟು ಯಾರಿಗಪ್ಪ ಕೊಡ್ತಾರೆ ಅಂತಂದ್ರೆ, ಯಾರು ಇದಕ್ಕೆ ಯೋಗ್ಯವಾಗಿರ್ತಾರೋ ಅವ್ರಿಗೇನ್ ಮಾಡ್ತಾರೆ, ಅದು ಅಲ್ಲಿ ಕೊಡ್ತಾರೆ ಅಲ್ವರ. ಅದಕ್ಕೆ ಕೆಲವು 2 ವಾಕ್ಯ ಓದೋಣ. ಮೊದಲು 1ನೇ ಸ್ಯಾಮ್ಯಲ 11:6 ಓದೋಣ. ಫಸ್ಟ್ ಸ್ಯಾಮ್ಯಲ್ 11:6 ಯಾರೋ ಓದ್ತೀರಾ? ಆಗ ಆಗ ಯೆಹೋವನ ಯೆಹೋವನ ಆತ್ಮವು ಆತ್ಮವು ಅವನ ಮೇಲೆ ಬಂದಿತು. ಅವನು ಅತ್ಯಂತ ಕುಪಿತನಾಗಿ ಒಂದು ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ತುಂಡು ತುಂಡು ಮಾಡಿ ಆ ತುಂಡುಗಳನ್ನು ದೂತರ ಮುಖಾಂತರ ಇಸ್ರಾಯೇಲರ ಎಲ್ಲಾ ಪ್ರಾಂತಗಳಿಗೆ ಕಳುಹಿಸಿ. ಸಾಕು. ಓಕೆ, ಸಾಕು ಹೊಟ್ಟಿ, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಏನ್ ನೋಡ್ತೀವಿ ಅಂದ್ರೆ, ದೇವರ ಪವಿತ್ರ ಆತ್ಮ ಯಾರ ಮೇಲೆ ಇಳಿತು ಅಂತ ನೋಡ್ತೀರಿ, ಸೌಲನ ಮೇಲೆ ಇಳಿತು ಅಂತ ನೋಡ್ತೀರಿ ಅದರ. ಅದೇ ರೀತಿ ನೋಡ್ರಿ, ಇವನಲ್ಲಿ ದೇವ್ರ ಗೈಡೆನ್ಸ್ ಏನಾಗಿತ್ತು, ಎಲ್ಲಿವರೆಗಿತ್ತು, ಇವನ್ಗೆ ದೇವ್ರಿಗೆ ವಿಧೇಯನಾಗಿರೋ ತನಕ. ಯಾವಾಗ ಹೆಮ್ಮೆ ಬಂತೋ, ದೇವ್ರಿಗೆ ಅವಿಧೇನಾದ್ನೋ, ಏನಪ್ಪ ಆಯ್ತು ಅಂದ್ರೆ, ದೇವರ ಪವಿತ್ರ ಆತ್ಮ ಇನ್ನೇನಾಯ್ತು, ಬಿಟ್ಟು ಹೋಯ್ತು. ಬಿಟ್ಟೆಲ್ಲೋಯ್ತು ನೋಡಿ, ಓದೋಣ. ಫಸ್ಟ್ ಸ್ಯಾಮ್ಯಲ್ 16 ಚಾಪ್ಟರ್ 13 and 14. 1ನೇ ಸ್ಯಾಮ್ಯಲ 16ನೇ ಅಧ್ಯಾಯ 13 ಮತ್ತು 14. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಅನಂತರ ಸಮುವೇಲನು ರಾಮಕ್ಕೆ ಹೊರಟು ಹೋದನು. ನೋಡೋಣ ಇಲ್ಲಿ ಏನಂತ ನೋಡ್ತೀರಿ ಏನ್ರಿ, ಸೌಲಿಂದ ಯೆಹೋವನ ಆತ್ಮ ಏನಾಯ್ತು, ಬಿಟ್ಟು ಹೋಯಿತು. ಒಂದು ದುರಾತ್ಮ ಏನಾಯ್ತು, ಬಂದು ಅಲ್ಲಿ ಇಟ್ಕೊಂತ ನೋಡ್ತೀರಿ. ಸರಿ, ದೇವರ ಪವಿತ್ರ ಆತ್ಮ ಎಲ್ಲಪ್ಪ ಹೋಯ್ತು, ನೆಕ್ಸ್ಟ್ ಯಾರ ಮೇಲಪ್ಪ ನೆಲೆಗೊಳ್ತು ಅಂತಂದ್ರೆ, ದಾವೀದನ ಮೇಲೆ ಏನ್ ಮಾಡ್ತು, ನೆಲೆಗೊಳ್ತು. ದೇವರು ದಾವೀದನ ಏನ್ ಮಾಡ್ತಾರೆ, ಅಲ್ಲಿ ಅಭಿಷೇಕ ಮಾಡ್ತಾ ಇದ್ದು ನೋಡ್ತೀರಿ ಅಲ್ವರ. ಅವಾಗ ಏನರ್ಥ ಏನ್ರಿ, ದೇವರು ಇಸ್ರೇಲಲ್ಲಿ ಯಾವ ರೀತಿ ಯುದ್ಧಗಳು ಮಾಡಬೇಕು, ಯಾವ ರೀತಿ ಅಲ್ಲಿ ರಾಜ್ಯಾಧಿಕಾರ ನಡೆಸಬೇಕು ಅಂತ ಇವೆಲ್ಲ ಗೈಡೆನ್ಸು ಸೌಲು ಕೊಟ್ಟಿದ್ರು. ಯಾವಾಗ ಸೌಲು ಅದಕ್ಕೆ ಏನಂತಾರೆ ಆಪೋಸಿಟ್ ಆಗಿ ನಡ್ಕೊಂಡ, ಇನ್ಮೇಲೆ ಅಲ್ಲಿ ದೇವರು ಅಲ್ಲಿ ಇರೋಂಥದ ಏನ್ರಿ ಅರ್ಥನೇ ಇಲ್ಲ. ಅದಕ್ಕೆ ದೇವ್ರು ಏನು ಮಾಡಿದ್ರು ಅಂತಂದ್ರೆ, ಅವನಿಗೆ ಸೂಟೇಬಲ್ ಆಗಿರೋಂಥ ವ್ಯಕ್ತಿಗೆ ಏನು ಮಾಡಿದ್ರು, ಆ ಗೈಡೆನ್ಸ್ನ ಕೊಡೋಕೆ ಶುರು ಮಾಡಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರಿ ಅಂತ ನೋಡ್ತೀರಿ, ಇವನ್ನ ಬಿಟ್ಟು ಯಾರ ಮೇಲೆ ಬಂದು ನೆಲೆಗೊಳ್ತು, ದಾವೀದನ ಮೇಲೆ. ದಾವೀದನ ಮುಖಾಂತರ ದೇವ್ರು ಮಾಡಿದ್ರು, ಎಲ್ಲ ಇಸ್ರೇಲಲ್ಲಿ ಅಫೇರ್ಸ್ಗಳು ಮಾಡಿದ್ರು, ಅಲ್ಲಿ ನಡ್ಸೋದಕ್ಕೆ ಶುರು ಮಾಡಿದ್ರು. ನೋಡಿ, ಇದು ದಾವೀದನ್ಗೆ ಸೌಲ್ಗೆ ಮಾತ್ರ ಸೀಮಿತ ಅಲ್ಲ ರೀ. ಇಸ್ರೇಲ್ ಅಂತ ಪ್ರತಿಯೊಂದು ರಾಜರುಗಳು ಕೂಡ ಏನಾಗಿತ್ತು ಅಂದ್ರೆ, ದೇವ್ರ ಗೈಡೆನ್ಸ್ ಏನಾಗಿತ್ತು ಅವ್ರ ಮೇಲೆ ಇತ್ತು. ಅದರ ದೇವರು ತನ್ನ ಪವಿತ್ರಾತ್ಮ ಮುಖಾಂತರ ಮಾಡ್ತಾರೆ ಅಲ್ಲಿ ನಡೆಸ್ತಾರೆ. ಹಂಗಾರೆ ಏನೋ ಪವಿತ್ರಾತ್ಮ ಮುಖಾಂತರ ನಡೆಸೋರು ಅಂತಂದ್ರೆ, ಏನೋ ಒಂದು ವ್ಯಕ್ತಿ ಬಂದು ಇವ್ರಲ್ಲಿ ತುಂಬ್ಕೊಂಡ್ಬಿಡ್ತು, ಇವರಲ್ಲಿ ಇವ್ರಿಗೆ ಗೊತ್ತಿಲ್ಲರ ಏನೋ ಒಂದು ಕ್ರಿಯೆಗಳು ಮಾಡ್ಬಿಡ್ತು ಅಂತಲ್ಲ ರೀ. ಏನ್ರಿ, ದೇವರ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅದ್ರ ಮುಖಾಂತರ ದೇವ್ರು ಏನ್ ಮಾಡಿದ್ರು, ಇವ್ರಿಗೆ ಪ್ರೇರಣೆ ಮಾಡಿ ದೇವ್ರ ಚಿತ್ತ ನೆರವೇರಿಸೋದಕ್ಕೆ ಏನ್ ಮಾಡೋದಲ್ಲಿ ಅಲ್ಲಿ ಬಲ, ಒಂದು ಕೃಪೆ, ದಯ ಕೊಟ್ಟು. ಅದಕ್ಕೆ ನೋಡ್ತಿಲ್ಲ, ದೇವ್ರು ನಮ್ಗೆ ಕೊಟ್ಟಿರೋಂಥ ಒಂದು ಆತ್ಮದಿಂದ ಏಡಿತನದ ಆತ್ಮ ಅಲ್ಲ ಅದರ. ಏನ್ರಿ, ಪ್ರೀತಿ, ಶಿಕ್ಷಣ, ಏನ್ರಿ ಒಂದು ಬಲ, ಇದು ಆತ್ಮವೇ ಬಲ ಅದರ. ಎಂತಾರೆ ಪವರ್ ಏನ್ ಮಾಡೋದು ಕೊಟ್ಟ, ಪವರ್ ಮುಖಾಂತರ ಏನ್ರಿ ದೇವರ ಚಿತ್ತನ ಅರ್ಥ ಮಾಡ್ಕೊಳಕ್ಕೆ. ಅದಕ್ಕೆ ನೋಡಿ, ಸೊಲೊಮೋನ್ ಬಗ್ಗೆ ಹೇಳ್ತಾರೆ, ಒಂದು ವಾಕ್ಯ ಓದೋಣ ಅಂತೀನಿ ಇಲ್ಲಿ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ 29:23. ಕಡೆಯಲ್ಲಿ ದೋಷ ಪರಿಹಾರಕ ಯಜ್ಞಕ್ಕಾಗಿ ಇಲ್ಲ ಸರ್, ತನ್ನ ಹೋತ 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ ಸರ್. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು
ವೃದ್ಧಿಯಾಗುತ್ತಾ ಬಂದನು. ನೋಡ್ರ ಅವನೇಂತಾರೆ ತಂದೆ. ಅರಸನಾದ ಸೊಲೊಮೋನನು ಥ್ಯಾಂಕ್ ಯು ಅಷ್ಟೇ, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾದ್ರೆ ದಾವೀದನ ಸಿಂಹಾಸನಕ್ಕೆ ಬದಲಾಗಿ ಅಂತ ಹೇಳ್ತಾರೆ. ಯಾರು ಸಿಂಹಾಸನ ಕೂತ್ಕೊಂಡ ಅಂದ್ರೆ ಯೆಹೋವನ ಸಿಂಹಾಸನ ಕೂತ್ಕೊಂಡ ಅಂತಲ್ಲ. ಯಾಕೆ ಹಂಗೆ ಹೇಳೋದು? ಏನು ದೇವ್ರೇನೋ ಸಿಂಹಾಸನ ಹಾಕಿದ್ರ ಇಲ್ಲಿ ಹಂಗಾರೆ? ಇವಾಗ ಲಿಟರ್ ಅಲ್ಲ ರೀ, ಗಾಡ್ಸ್ ರೂಲಿಂಗ್, ಗಾಡ್ಸ್ ಗೈಡೆನ್ಸ್, ಅದರ ಗಾಡ್ಸ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿತ್ತು? ಇಸ್ರೇಲ್ ಇತ್ತು. ಹೆಂಗೆ? ಯಾರ ಮುಖಾಂತರ ಮಾಡ್ತಾ ಇದ್ರು? ಅದರ ಒಂದು ತಲೆಯಾಗಿರೋಂಥ ರಾಜನ ಮುಖಾಂತರ. ರಾಜ ಎಷ್ಟು ಮಾತ್ರಕ್ಕೆ ದೇವರಿಗೆ ವಿಧೇಯನಾಗಿದ್ನೋ ಅಷ್ಟು ಮಾತ್ರಕ್ಕೆ ದೇವ್ರ ತನ್ನ ಇನ್ಫ್ಲೂಯೆನ್ಸ್ನ ವ್ಯಕ್ತಪಡಿಸಿ ಏನು ಮಾಡ್ತಾ ಇದ್ರು ಅಲ್ಲಿ ಒಂದು ಇಸ್ರೇಲಲ್ಲಿ ತನ್ನ ಚಿತ್ತಗಳನ್ನ ನೆರವೇರಿಸೋದಕ್ಕೆ ಏನು ಮಾಡ್ತಾರೋ ಉಪಯೋಗಿಸ್ಕೊಂತ ಇದ್ರು ಅಲ್ವರಾ? ಸರಿ, ಅದಕ್ಕೆ ನೋಡ್ಬೇಕಾದ್ರೆ ಇದ್ರಲ್ಲಿ ನಮ್ಗೇನಪ್ಪ ಸ್ಪಷ್ಟ ಗೊತ್ತಾಗ್ತದೆ, ಪವಿತ್ರ ಆತ್ಮ ಒಂದು ವ್ಯಕ್ತಿ ಅಲ್ಲ, ಅದು ದೇವರಿಂದ ಹೊರಡು ಬರುವಂಥ ಒಂದು ಅದ್ಭುತವಂತ ಶಕ್ತಿ, ಕಣ್ಣಿಗೆ ಕಾಣದಿರಂತ ಒಂದು ಅದ್ಭುತವಂತ ಶಕ್ತಿ ಅಲ್ವರಾ? ಸರಿ, ಇವಾಗ ವಾಲ್ಯೂಮ್ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಯಾರು ಓದ್ತೀರಿ ನೆಕ್ಸ್ಟ್ ಪ್ಯಾರಾಗ್ರಾಫ್? ನಾನು ಓದ್ತೀನಿ ಬ್ರದರ್. ಓದಿ ಇಷ್ಟ. ಪವಿತ್ರಾತ್ಮನನ್ನು ಇನ್ನೂ ನೀಡಲಾಗಿಲ್ಲ. ದ ಹೋಲಿ ಸ್ಪಿರಿಟ್ ವಾಸ್ ನಾಟ್ ಯೆಟ್ ಗಿವನ್. ಕರ್ತನಾದ ಯೇಸುವಿನ ಪ್ರಥಮ ಆಗಮನ ಪೂರ್ವದಲ್ಲಿ ಪವಿತ್ರಾತ್ಮನು ಪ್ರಕಟಗೊಂಡಿರಲಿಲ್ಲ. ಇದು ಕರ್ತನ ಆತ್ಮನು ಕ್ರಿಸ್ತ ಯೇಸುವಿನಲ್ಲಿ ಆತನ ದೀಕ್ಷಾಸ್ನಾನದ ಸಮಯದಿಂದ ಆತನು ಶಿಲುಬೆಗೆ ಹಾಕಲ್ಪಡುವವರೆಗೂ ಪ್ರಕಟವಾಯಿತು. ಹಾಗೂ ಕ್ರಿಸ್ತನ ಸಭೆಯ ಮೇಲೆ ಪಂಚಾಶತಮ ದಿನದಂದು ಇಳಿದು ಬಂದು ಸುವಾರ್ತಾಯುಗದ ಮುಕ್ತಾಯದ ದಿನಗಳಾದ ಇಂದಿನವರೆಗೂ ಕಾರ್ಯಪ್ರವೃತ್ತಿಗೊಂಡಿತ್ತು. ಸಭೆಯ ಅವಧಿ ಪ್ರಥಮ ಪುನರುತ್ಥಾನದಲ್ಲಿ ಮುಕ್ತಾಯವಾಗುವವರೆಗೂ ಇರುತ್ತದೆ. ಇದಕ್ಕೆ ಸಾಮರಸ್ಯವಾಗಿ ನಾವು ಆತನು ಕ್ರಿಸ್ತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಯೋಹಾನ 7:39 ಎಂದು ಓದುತ್ತೇವೆ. ಥ್ಯಾಂಕ್ ಯು ಸಿಸ್ಟರ್. ಅದರ ನೋಡ್ಬೇಕಾದ್ರೆ ಪವಿತ್ರಾತ್ಮ ಇನ್ನ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ವಾಕ್ಯ ಓದನ್ ದಯವಿಟ್ಟು, ಯೋಹಾನ 7:39. ಯಾರೋ ಓದ್ರಿ? ಜಾನ್ 7. ನಂಬಿದವರು ಯೇಸು ತನ್ನನ್ನು ನಂಬಿದವರ ಓದಲಿ ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದ್ದನು. ಆತನು ಇನ್ನೂ ತನ್ನ ಮಹಿಮೆಯು ಪದವಿಯನ್ನು ಹೊಂದದೆ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿರಲಿಲ್ಲ. ನೋಡ್ರ, ಪವಿತ್ರಾತ್ಮ ಏನಾಗಿಲ್ವಂತೆ, ಇನ್ನ ಬಂದಿರ್ಲಿಲ್ವಂತೆ. ಏನಪ್ಪ ಪವಿತ್ರಾತ್ಮನೇ ಬಂದಿರ್ಲಿಲ್ವಾ? ಪವಿತ್ರಾತ್ಮ ಇಲ್ದರ ಹಳೆ ಕಾಲದ ಭಕ್ತರುಗಳೆಲ್ಲ ಹೆಂಗ್ ಮಾಡಿದ್ರು ಕೆಲಸ? ಪ್ರವಾದನೆ ಹೆಂಗ್ ನೋಡಿದ್ರು ಅಲ್ವರ? ದೇವ್ರ ಮಾರ್ಗದಲ್ಲಿ ಹೆಂಗ್ ನಡೆದ್ರು ಅಲ್ವರ? ಮತ್ತೆ ಪವಿತ್ರಾತ್ಮನೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಯೋಹನ ಸ್ನಾನಿಕ ಅಂದ ಯೋಹನ ಹೆಂಗೆ ಯೇಸು ಮಾರ್ಗ ಸಿದ್ಧ ಮಾಡಿದ್ರು? ಪವಿತ್ರಾತ್ಮನೆ ಕೊಡ್ಲಿಲ್ಲ ಅಂತಂದ್ರೆ ಅದರ ಯೇಸು ಕ್ರಿಸ್ತು ಇನ್ನ ಮಹಿಮೆ ಹೊಂದಿರೋ ಕಾರಣದಿಂದ ಇನ್ನ ಪವಿತ್ರಾತ್ಮ ಏನಾಗಿಲ್ವಂತೆ, ಕೊಡಲ್ಪಡ್ಲಿವಂತೆ. ಹೆಂಗೆ? ಏನರ್ಥ ಹಂಗಾರೆ ಅಲ್ವರ? ಹಂಗಾರೆ ಪವಿತ್ರಾತ್ಮನ ಇರ್ಲಿಲ್ವಾ? ಖಂಡಿತವಾಗೂ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ರೀ. ಪವಿತ್ರಾತ್ಮ ಇತ್ತು ಅಲ್ವರ? ಇವಾಗ ಅಷ್ಟೇ ನೋಡಿ ನಾವೇನ್ರಿ ಇದು 4-5 ವಾರದಿಂದ ನೋಡ್ತಾರೆ. ಅದೇ ಪವಿತ್ರಾತ್ಮನ ಏನೋ, ಪವಿತ್ರಾತ್ಮ ಹೇಗಿತ್ತೋ ಆದಿಯಲ್ಲಿ ಭೂಮಿನ ಸೃಷ್ಟಿ ಮಾಡಕ್ಕೆ ದೇವ್ರ ಪವಿತ್ರಾತ್ಮ ಯಾವ ಥರ ಕೆಲಸ ಮಾಡ್ತೋ ಅಲ್ವರ? ಆಮೇಲೆ ಏನ್ರಿ ರಾಜ್ಯಗಳ ಮುಖಾಂತರ ಯಾವ ಥರ ಕೆಲಸ ಮಾಡ್ತೋ, ನ್ಯಾಯಾಧಿಪತಿಗಳ ಮುಖಾಂತರ ಯಾವ ಥರ ಕೆಲಸ ಮಾಡಿದ್ರು ಅಲ್ವರ? ದೇವ್ರ ಕೂಡ ಕಟ್ಬೇಕ್ರಿ ಯಾವ ಥರ ಕೆಲಸ ಮಾಡಿದ್ರು ಎಲ್ಲ ಏನು ನೋಡಿದ್ರಿ. ಹಂಗಾರೆ ಐತೆ. ಮತ್ತೆ ಇಲ್ಲಿ ಯಾಕೆ ಈ ವಾಕ್ಯದ ಹೇಳ್ತಾರೆ ಪವಿತ್ರಾತ್ಮ ಇನ್ನ ಕೊಡಲ್ಪಡಲ್ಲ ಅಂದ್ರೆ ಅರ್ಥ ಏನು ಅದರ? ಇದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೋ ಓದ್ತೀರಾ? ಆಯ್ತಾ ಸರ್? ಓದ್ರಿ. ಇಲ್ಲಿ ಕರ್ತನಾದ ಯೇಸುವಿನ ಅದಲ್ವಾ? ನೆಕ್ಸ್ಟ್ ಈ ಸುವಾರ್ಥ ಕರೆಕ್ಟ್. ಈ ಸುವಾರ್ಥ ಯುಗದಲ್ಲಿ ಕರ್ತನ ಆತ್ಮನ ಕಾರ್ಯಾಚರಣೆಯು ಇಂದಿನ ಸಮಯದಲ್ಲಿ ಇದ್ದ ಅದರ ಕಾರ್ಯಾಚರಣೆಗೆ ಬಲು ಭಿನ್ನವಾಗಿದೆ. ಈ ಭಿನ್ನತೆಯನ್ನು ದತ್ತು ಸ್ವೀಕಾರದ ಆತ್ಮ, ಕುಮಾರಾತ್ಮದ ಆತ್ಮ, ಸತ್ಯದ ಆತ್ಮ ಮುಂತಾದ ಇದರ ಸಂಬಂಧಿ ಪದಗಳಲ್ಲಿ ಕಂಡುಕೊಳ್ಳಬಹುದು. ನಾವೀಗಾಗಲೇ ಕಂಡುಕೊಂಡಂತೆ ಆದಾಮನ ಪತನದ ನಂತರ ಆತನ ಯಾವುದೇ ಸಂತಾನವನ್ನು ಕ್ರಿಸ್ತನ ಆಗಮನದ ಮುಂಚೆ ದೇವರ ಮಕ್ಕಳೆಂದು ಅಂಗೀಕರಿಸಲಿಲ್ಲ. ನಂಬಿಗಸ್ತರ ತಂದೆ ಎನಿಸಿಕೊಂಡ ಅಬ್ರಹಾಮನಿಗೆ ನೀಡಲ್ಪಟ್ಟ ಅತ್ಯಂತ ಶ್ರೇಷ್ಠವಾದ ಬಿರುದು ಎಂದರೆ ದೇವರ ಸ್ನೇಹಿತ ಎಂಬುದು. ಆದರೆ ಅಪೊಸ್ತಲನಾದ ಯೋಹಾನನು ವಿವರಿಸುವಂತೆ ವಾಕ್ಯವೆಂಬಾತನು ಲೋಗೋಸ್
ಮಾಂಸ ದೇಹಧಾರಿಯಾದಾಗ ಆತನು ತನ್ನನ್ನು ತನ್ನ ಸ್ವಂತ ಜನರಿಗೆ ಇಸ್ರಾಯೇಲರಿಗೆ ಮತ್ತು ತನ್ನನ್ನು ಸ್ವೀಕರಿಸಿದ ಆಗ ಮತ್ತು ಅಂದಿನಿಂದ ಇನ್ನೂ ಅನೇಕರಿಗೆ ಪ್ರಸ್ತುತಿಪಡಿಸಿಕೊಂಡವನಾಗಿ ಆತನ ಮಕ್ಕಳಾಗುವ ಅಧಿಕಾರವನ್ನು, ಸವಲತ್ತು ಮತ್ತು ಸದಾವಕಾಶಗಳನ್ನು ಕೊಟ್ಟನು. ಯಾರ್ಯಾರು ಆತನನ್ನು ಯೇಸುವನ್ನು ಅಂಗೀಕರಿಸಿದರೋ, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೋಹಾನ 1:12. ಇವರೆಲ್ಲರೂ ದೇವರಿಂದಲೇ ಹುಟ್ಟಿದವರು. 13ನೇ ವಚನ. ಅಥವಾ ಪಡೆಕೊಂಡವರು, ಆತ್ಮನಿಂದ ಪಡೆಗೊಂಡವರು ಎಂದು ಆತನು ಪ್ರಕಟಿಸುತ್ತಾನೆ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಯೋಹಾನ 3:6. ಆಯ್ತು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟರ್. ಅಲ್ವರ ಏನೋ ಪವಿತ್ರಾತ್ಮ ಕೊಡಲ್ಪಟ್ಟಿಲ್ಲ ಅಂತ ಅರ್ಥ ಏನೋ? ಹಂಗಾರೆ ಹಳೆ ಒಡಂಬಡಿಕೆಲ್ಲ ಪವಿತ್ರಾತ್ಮ ಅಲ್ವಾ ಅಂದರೆ ಐತರಿ. ಏನಪ್ಪ ಅರ್ಥ? ಪವಿತ್ರಾತ್ಮ ಕೊಡಲ್ಪಡಲಿಲ್ಲ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸುರಸುಗಳೇ, ಯೇಸು ಕ್ರಿಸ್ತು ಆ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಏನ್ರಿ? ಯೇಸು ಕ್ರಿಸ್ತು ಇನ್ನ ಏನಾಗಿಲ್ಲವಂತೆ, ಮಹಿಮೆ ಒಂದದೇ ಇರೋ ಕಾರಣದಿಂದ ಪದವಿನ ಹೊಂದಿಲ್ವಂತೆ, ಮಹಿಮೆನ ಹೊಂದಿಲ್ವಂತೆ. ಅಂದ್ರೆ ಯೇಸು ಕ್ರಿಸ್ತು ಇನ್ನ ದೇವ್ರಿಗೆ ಶಿಲ್ಬೆ ಮಾಡೋದವರೆಗೂ ನಂಬಿಕಸ್ಥರಾಗಿರ್ತೀನಿ ಅಂತ ಪ್ರೂವ್ ಮಾಡಲಿಲ್ಲ, ನೋಡ್ಸಿರ್ಲಿಲ್ಲ. ಅದರಿಂದ ದೇವರು ಇನ್ನ ಪವಿತ್ರಾತ್ಮ ಏನ್ ಮಾಡಲಿಲ್ಲ, ಸಭೆಗೆ ಕೊಡ್ಲಿಲ್ಲ. ಕೊಟ್ಟಿದ್ದು ಯಾವಾಗ? ಪೆಂಟಿಕಾಸ್ಟಲ್ಲಿ ಯೇಸು ಕ್ರಿಸ್ತು ಯಾವಾಗ ಮಾಡೋದವರೆಗೂ ನಂಬಿಕಸ್ಥರಾಗಿದ್ದೋ, ಅವರು ಏನ್ರಿ ಪರಲೋಕಕ್ಕೆ ಒಯ್ಯಲ್ಪಟ್ರು. 50th ಡೇಯಲ್ಲಿ ಏನ್ ಮಾಡಿದ್ರು, ದೇವರು ಅದನ್ನ ಅಂಗೀಕಾರ ಮಾಡಿ ಹೋಲಿ ಸ್ಪಿರಿಟ್ ಮಾಡಿದ್ರು, ಅಲ್ಲಿ ಕೊಟ್ರು ಅಲ್ವರ. ಹಂಗಾರೆ ಅದಕ್ಕಿಂತ ಮುಂಚೆನಾಗಿರ್ಲ, ಸಭೆಗೆ ಪವಿತ್ರಾತ್ಮ ಕೊಡಲ್ಪಡ್ಲಿಲ್ಲ. ಮತ್ತ ಹಂಗಾದ್ರೆ ಹಳೆ ಒಡಕ್ ಮೇಲೆ ಕೊಟ್ಟಿದ್ದಲ್ಲಪ್ಪ, ಆ ಪವಿತ್ರಾತ್ಮಕ್ಕೂ ಯೇಸು ಕ್ರಿಸ್ತು ದೀಕ್ಷಾ ಸ್ಥಾನ ತಗೊಂಡಿದ್ಮೇಲೆ ಅಥವಾ ಅವರು ಪರಲೋಕಕ್ಕೆ ಹೋಗಿದ್ಮೇಲೆ ಕಳಿಸ್ಕೊಟ್ರಲ್ಲ ಪವಿತ್ರಾತ್ಮ, ಅದಕ್ಕೂ ಇದಕ್ಕೂ ಏನಪ್ಪ ವ್ಯತ್ಯಾಸ? ವ್ಯತ್ಯಾಸ ಇದೆ. ವ್ಯತ್ಯಾಸ ಇಲ್ದಿದ್ರೆ ಯಾಕೆ ಹಂಗೆ ಮಾತಾಡಿರೋರು? ಇನ್ನ ಯೇಸು ಕ್ರಿಸ್ತು ಮಹಿಮೆ ಹೊಂದಿರೋ ಕಾರಣ ಪವಿತ್ರಾತ್ಮ ಕೊಡಲ್ಪಡ್ಲ ಅಂತ ಯಾಕೆ ಕೇಳಿದ್ರು? ಹಂಗಾರೆ ಏನೋ ವ್ಯತ್ಯಾಸ ಐತಿ ಅಂತಾನೆ ತಾನೆ ಅರ್ಥ. ಫಸ್ಟ್ ಕೊಟ್ಟಿರೋಂಥ ಪವಿತ್ರಾತ್ಮಕ್ಕೂ ಇವಾಗ ಯೇಸು ಕ್ರಿಸ್ತು ಕೊಡ್ತಾರಂತ ಪವಿತ್ರಾತ್ಮಕ್ಕೂ ಎರಡಕ್ಕೇನಿದೆ, ಏನೋ ವ್ಯತ್ಯಾಸ ಇದೆ ಅಂತಾನೆ ಅರ್ಥ. ಏನಪ್ಪ ವ್ಯತ್ಯಾಸ ಅಂತ ನೋಡ್ದಂದ್ರೆ, ಯೇಸು ಕ್ರಿಸ್ತು ಅದನ್ನ ಒಂದು ವಾಕ್ಯದಲ್ಲಿ ಹೇಳ್ತಾರೆ. ಓದನ ಎಲ್ಲಪ್ಪ ಓದನ ಅಂದ್ರೆ ಯೋಹಾನ 1:12 ಓದ್ರಿ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ನೋಡ್ರ, ಆತನ ಮೇಲೆ ನಂಬಿಕೆ ಇಡೋರಿಗೆ, ಯಾರ ಮೇಲೆ? ಯೇಸು ಕ್ರಿಸ್ತು ಮೇಲೆ ಯಾರ್ಯಾರು ನಂಬಿಕೆ ಇಡ್ತಾರೋ ಅವ್ರಿಗೆಲ್ಲ ಆತನ ಮಗನಾಗೋದಕ್ಕೆ, ಏನ್ರಿ ದೇವರ ಮಕ್ಕಳಾಗೋದಕ್ಕೆ ಮಾಡಂತೆ ಕೃಪೆಯನ್ನ ಕೊಟ್ರಂತೆ. ಸರಿ, ಇವಾಗ ನೀವ್ ಹೇಳ್ರಿ, ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಯಾರನ್ನಾರ ಬಂದ್ಬಿಟ್ಟು ನೀವು ನನ್ನ ಮಕ್ಕಳು, ನೀವು ನನ್ನ ಮಗನು ಅಂತ ದೇವ್ರು ಯಾರನ್ನಾರ ಕರೆದಿದ್ದಾರಾ? ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಯಾರನ್ನಾರ ಮಗನು ಅಂತ ದೇವ್ರು ಕರೆದಿರೋದೆಲ್ಲ ರೆಕಾರ್ಡ್ ಇದೆಯಾ? ಹೇಳ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾನು ಚೊಚ್ಚಲ ಮಕ್ಕಳ ಅಂತ ಹೇಳಿದ್ದೆ. ಇಸ್ರೇಲ್ ನನ್ನ ಚೊಚ್ಚಲ ಮಕ್ಕಳು ಅಂತ ಹೇಳಿದೆ. ಓಕೆ. ಆದ್ರೆ ಪ್ರತ್ಯೇಕವಾಗಿ ಇಂಡಿವಿಜುವಲ್ಸ್ಗೆ, ವ್ಯಕ್ತಿತ್ವವಾಗಿ ಪ್ರತ್ಯೇಕವಾಗಿ ಒಬ್ಬೊಬ್ಬ ವ್ಯಕ್ತಿಗಳಿಗೆ ಹೆಂಗೆ ಯೇಸು ಕ್ರಿಸ್ತನ ನೀನ್ ನನ್ನ ಮಗ, ಇವತ್ತು ನಾನು ನಿಮ್ಗೆ ಜನ್ಮ ಕೊಟ್ಟಿದ್ದೀನಿ ಅಂತ ಆ ಥರ ಅರ್ಥದಲ್ಲಿ, ಅಥವಾ ಆದಾಮ್ಗೆ ಹೇಳ್ತಾರೆ ಗೊತ್ತಾ, ಆದಾಮು ದೇವ್ರ ಮಗನು ಅಂತ, ಆ ಥರ ಅರ್ಥದಲ್ಲಿ ಯಾವ್ದಾರ ಮನುಷ್ಯರಿಗೆ ದೇವರು ತನ್ನ ಮಗ ಅಂತ ಕರೆದಿರೋದಿದ್ಯಾ? ಎಲ್ಲೂ ಏನಾಗಿಲ್ಲ. ಇಲ್ಲ, ಇಸ್ರೇಲ್ ಜನಾಂಗವೇ ಮಾಡ್ದೆ ಕರೆದಿದ್ದಾರೆ ಅದರ. ಆದ್ರೆ ಪ್ರತ್ಯೇಕವಾಗಿ ಯಾವುದೇ ವ್ಯಕ್ತಿಗಳನ್ನ ನನ್ನ ಮಕ್ಕಳು, ನನ್ನ ಮಗನು ಅಂತ ಕರೆದಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ, ಅಲ್ಲಿ ಎಲ್ಲಾ ಪಾಪದಲ್ಲಿ ಮುಳುಗೋಗೋರೆ, ಒಂದು ರ್ಯಾನ್ಸಮ್ ಏನಾಗಿಲ್ಲ, ಕೊಡ್ಲಿಲ್ಲ. ಅವರೆಲ್ಲ ಪಾಪಿಗಳಾಗಿದ್ದಾರೆ, ಅವ್ರ ಪಾಪದ ಮರಣ ದಂಡನೆ ಇದೆ. ಅವ್ರನ್ನ ವಿಮೋಚನೆ ಮಾಡ್ತೀರಾ ಯಾವ ಒಂದು ಧೈರ್ಯದ ಮೇಲೆ, ಯಾವ ಗ್ಯಾರಂಟಿ ಮೇಲೆ ಅವ್ರನ್ನ ಮಕ್ಕಳನ್ನ ಕರೆಯೋದಕ್ಕಾಗ್ತದೆ? ಆಗಲ್ಲ ಅಲ್ವ. ಅದಕ್ಕೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಮ್ಯಾಕ್ಸಿಮಮ್ ಏನ್ರಿ ಒಂದು ಮನುಷ್ಯರಿಗೆ ಕೊಟ್ಟಿರೋಂಥ ಗೌರವ ಏನಂತ ಕರೀತಾರೆ ಅಲ್ಲಿ ನೋಡಿ, ದೇವರ ಮಕ್ಕಳು, ಕರೆಕ್ಟಾ? ಆದ್ರೆ ಅಷ್ಟೊಂದು ಕರೆಯೋದಕ್ಕಾಗಲ್ಲ, ಯಾಕಂದ್ರೆ ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿಲ್ಲ. ಆದ್ರೆ ಎಷ್ಟೋ ಜನ ದೇವ್ರಿಗೆ ನಂಬಿಕಸ್ಥರಾಗಿದ್ರು. ಅವ್ರಿಗೇನ್ ಮಾಡ್ತಾರೆ, ಇವರು ದೇವ್ರನ್ನ ತುಂಬಾ ಹತ್ರವಾಗಿ ಕರ್ಕೊಂತಾರೆ. ಎಲ್ಲಿ ಅವ್ರು ಕರ್ಕೊಂತಾರೆ? ಅವ್ರನ್ನ
ಯಾವ ಪೊಸಿಷನ್ಗೂ ಕರ್ಕೊಂಡ್ಬರ್ತಾರೆ? ನನ್ನ ಸ್ನೇಹಿತ ಅಂತ ಅಬ್ರಾಮನಿಗೆ ಹೇಳಿದ್ರು. ಹಾ, ದಾನಿಯೇಲನಿಗೆ ನನ್ನ ಅತಿ ಪ್ರಿಯನು ಅಂತ ಹೇಳಿದ್ರು. ವೆರಿ ಗುಡ್. ದಾವೀದನಿಗೆ ಹೃದಯಕ್ಕೊಪ್ಪುವ ಮನಸ್ಸೇನು ಅಂದ್ರು. ನೋಡ್ರ ಏನ್ರಿ, ನಾನು ಹೃದಯಕ್ಕೆ ಒಪ್ಪುವಂತ ಮನುಷ್ಯನು, ಅತಿ ಪ್ರಿಯನು ಅಲ್ದ್ರ ಏನ್ರಿ, ಏನ್ ಹೇಳ್ತಾರೆ ಅಂದ್ರೆ ಆದಷ್ಟು ಇವ್ರನ್ನ ಫ್ರೆಂಡ್, ಅಬ್ರಹಾಮನ್ ಏನ್ ಮಾಡಿದ್ರು, ಫ್ರೆಂಡ್, ಸ್ನೇಹಿತ ಅಂತ ಕರೆದ್ರು. ಯಾಕೆ ಮಕ್ಳಂತ ಕರೆದಿಲ್ಲ? ಮಕ್ಳನ್ನ ಕರಿಬೋಯ್ತಲ್ಲ. ಆಕ್ಚುಲಿ ನೋಡ್ಬೇಕಾರೆ ಅಬ್ರಹಾಮ್ ಎಲ್ಲರಿಗಿಂತ ಗ್ರೇಟ್ ರೀ. ವಿಶ್ವಾಸಕ್ಕೆ ತಂದೆ ಅಂದ್ರೆ ನಮಗೆಲ್ಲರಿಗಿಂತ ವಿಶ್ವಾಸಗಳಿಗಿಂತ ಅವ್ರಿಗೆ ವಿಶ್ವಾಸ ಸೂಪರ್ ರೀ. ಅದು ಯಾಕಪ್ಪ ಕರೆದಿಲ್ಲ ಅಂತಂದ್ರೆ ಇನ್ನ ಏನ್ರಿ ರ್ಯಾನ್ಸಮ್ ಕೊಟ್ಟಿಲ್ಲ. ರ್ಯಾನ್ಸಮ್ ಕೊಡ್ದಿರೋ ಕಾರಣದಿಂದ ಏನ್ರಿ ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ವಿಮೋಚನೆ ಮಾಡಿ ಅವ್ರಿಗೆ ಬೇರೆ ಒಂದು ಸ್ಥಾನ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಫ್ರೆಂಡ್ ಅಂತ ಏನು ಮಾಡ್ತಾರೆ, ಅವ್ರನ್ನ ಕರೀತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ಬರೋದಕ್ಕಿಂತ ಮುಂಚೆ ಒಂದು ಗ್ರೂಪ್ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಬಂದಿದ್ಮೇಲೆ, ಮೊದಲನೇ ಬರೋಕೆಯಲ್ಲಿ ಬಂದಿದ್ಮೇಲೆ ಒಂದು ಗ್ರೂಪ್ ಅಲ್ವರ. ಅದಕ್ಕೆ ನಾವು ಯೇಸು ಕ್ರಿಸ್ತು ಬರೋಕ್ಕಿಂತ ಮುಂಚೆ ಅಂತ ನೋಡ್ತೀರಿ, ಯಾರಿಗ ಪರಲೋಕ ರಕ್ಷಣೆ ಇತ್ತಾ? ಯೇಸು ಕ್ರಿಸ್ತು ಮೊದಲನೇ ಬರೋಕ್ಕಿಂತ ಮುಂಚೆ ಯಾರಿಗ ಪರಲೋಕ ರಕ್ಷಣೆ ಇದೆಯಾ? ಇಲ್ಲ ಬ್ರದರ್. ಯಾರಿಗೂ ಪರಲೋಕ ರಕ್ಷಣೆ ಇಲ್ಲ. ಯಾಕಿಲ್ಲ? ಯಾಕವ ಪರಲೋಕ ರಕ್ಷಣೆ ಇಲ್ಲ? ಯೇಸು ಕ್ರಿಸ್ತನ್ ಪ್ರಾಣನ ಕೊಟ್ಟಿಲ್ಲ, ಹಾಗಾಗಿ ಯಾರಿಗೂ ರಕ್ಷಣೆ ಸಿಗ್ಲಿಲ್ಲ. ಕರೆಕ್ಟ್, ಪ್ರಾಣನೇ ಕೊಟ್ಟಿಲ್ಲ ಅವರು. ಅವ್ರು ಏನ್ ಮಾಡ್ಬೇಕು? ಕೈದಲ್ಲಿರೋಂಥ ಸೆರೆವಾಸಿಗಳಿಗೆ ಅವ್ರು ಬೇಲ್ ಕೊಡ್ಬೇಕು, ಬಿಡುಗಡೆ ದನ ಕೊಡ್ಬೇಕು, ಬೆಲೆ ಕೊಡ್ಬೇಕು. ಅಲ್ಲಿ ಬೆಲೆನೇ ಕೊಟ್ಟಿಲ್ಲ, ಪ್ರೈಸೇ ಕೊಟ್ಟಿಲ್ಲ ಅವ್ರು ರಿಲೀಸ್ ಮಾಡೋದಕ್ಕೆ. ಮತ್ತೆ ಅವ್ರು ಹೆಂಗೆ ಹೊರಗಡೆ ಬರೋಕ್ಕೆ ಸಾಧ್ಯ ಅಲ್ವರ? ಅದಕ್ಕೆ ಮಾಡಿದ್ರು, ಇವರು ಬಿಹೇವಿಯರ್ ನೋಡ್ಬಿಟ್ಟು ಏನು ಮಾಡಿದ್ರು, ಒಳಗಡೆ ಲೈಫ್ ಇಂಪ್ರಿಸನ್ಮೆಂಟ್ ಅಲ್ಲಿ ಇದ್ರು ಗೊತ್ತಾ ಚೆನ್ನಾಗಿ. ಕೆಲವು ಜನ ಅಬ್ರಾಮು, ಐಸಾಕು, ಯಾಕೋಬು, ದಾನಿಯಲ್ಲು, ಯೋಬು, ಇವ್ರಿಗೆಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟರು. ನೀವೆಲ್ಲ ಜೆನ್ಯೂನ್ ಪರ್ಸನ್ಸ್ ಅಪ್ಪ, ನಿಮ್ಮ ಕ್ಯಾರೆಕ್ಟರ್ ಸೂಪರ್ ಆಗಿದೆ, ಇವ್ರ ಮೈ ಫ್ರೆಂಡ್, ಆದರೆ ನೀನು ಜೈಲಿನ ರಿಲೀಸ್ ಮಾಡೋಕ್ಕಾಗಲ್ಲ. ಯಾಕೆ? ಇನ್ನು ಬೇಲ್ ಏನು ಮಾಡಿಲ್ಲ, ನನಗೆ ಯಾರು ಕೊಟ್ಟಿಲ್ಲ. ಯಾವಾಗ ಯೇಸು ಕ್ರಿಸ್ತು ಬಂದು ಶಿಲುಬೆ ಮೇಲೆ ಪ್ರಾಣ ಕೊಟ್ಟರು, ಬೇಲ್ ಕೊಟ್ಟರು, ದುಡ್ಡು ಕೊಟ್ಟರು, ದನ ಕೊಟ್ಟರು, ಅಮೌಂಟ್ ಕೊಟ್ಟರು, ಬೆಲೆ ಕರೆಕ್ಟ್ ಕೊಟ್ಟರು ಏನ್ರಿ, ಸರಿ ಸಮಾನವಾಗಿರೋ ಬೆಲೆ ರ್ಯಾನ್ಸಮ್ ಕೊಟ್ಟರು. ದೇವ್ರೇನು ಮಾಡಿದ್ರು, ಇವತ್ತಿಂದ ಫ್ರೀ ಚಾನ್ಸ್ ಕೊಡೋಣ. ನೀವೇನು ಮಾಡ್ರಿ, ನೀವು ಮಕ್ಕಳಾಗಿ ಬಾಳಿ ಜೈಲಿಂದ ಹೊರಗಡೆ ಹೋಗಿ ಅಂತ ಚಾನ್ಸ್ ಏನು ಮಾಡಿದ್ರು, ಕೊಟ್ಟರು. ಅದಕ್ಕಿಂತ ಮುಂಚೆ ಯಾರಿಗೂ ಚಾನ್ಸ್ ಏನು ಮಾಡಲಿಲ್ಲ, ಕೊಡಲಿಲ್ಲ. ಇವಾಗ ಓದಲ್ಲ, ಯೋಹಾನ 1:12 ಓದಲ್ಲ, 13 ಹಂಗೆ ಓದಿ ನೋಡೋಣ, ಕಂಟಿನ್ಯೂ ಮಾಡಿ. ಯೋಹಾನ 1:13. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ನೋಡ್ರ, ಇವರನ್ನ ದೇವರಿಂದ ಹುಟ್ಟಿದವರು. ಹೆಂಗೆ ದೇವರಿಂದ ಹುಟ್ಟಿದವರು? 3ನೇ ಅಧ್ಯಾಯ ಯೋಹಾನದಲ್ಲಿ, 3ನೇ ಅಧ್ಯಾಯದಲ್ಲಿ 3-8 ಓದಿ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಸಾಕಷ್ಟ, ಥ್ಯಾಂಕ್ ಯು. ಸದ್ಗೇನು ಹೇಳ್ತಾರೆ ಯೇಸು ಕ್ರಿಸ್ತನು, ನೋಡಪ್ಪ, ಒಬ್ಬರು ಏನ್ರಿ ನೀರಿನಿಂದಲೂ ಆತ್ಮನಿಂದ ಹುಡ್ದಿರಿದ್ರೆ ದೇವರ ರಾಜ್ಯಕ್ಕೆ ಸೇರೋಕ್ಕೆ ಸಾಧ್ಯ ಇಲ್ಲ. ಅದೇನೋ ನೀವು ಮಾನಸಿಕವಾಗಿ ಈ ಥರ ಇದ್ಬಿಟ್ರೆ ಆಗಲ್ಲ ರೀ. ಏನ್ರಿ, ನೀವು ಆತ್ಮಿಕವಾಗಿ ಏನಾಗಬೇಕು, ಹುಟ್ಟಬೇಕು, ದೇವ್ರ ಮಕ್ಕಳಾಗಬೇಕು. ಯಾರೆಲ್ಲ ಏನ್ರಿ ಆತನ ಅಂಗೀಕಾರ ಮಾಡಿದಾರೋ ದೇವ್ರ ಮಕ್ಕಳಾಗಂತ ಅವಕಾಶ ಯಾವಾಗಪ್ಪ ಸಿಕ್ತು ಅಂದರೆ ಕ್ರಿಸ್ತನ ಒಂದು ಮರಣದ ನಂತರನೇ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ವಾಲ್ಯೂಮ್ನಲ್ಲಿ? ನವಿತಾ ಸ್ಟಾರ್ ಓದ್ತೀರಾ? ಬ್ರದರ್. ಅದಾದ್ಮೇಲೆ ನೆಕ್ಸ್ಟ್ ಶ್ವೇತಾ ಸ್ಟಾರ್ ಓದಿ.
ವಾಕ್ಯದ ಈ ಅರ್ಥದಲ್ಲಿ ಪವಿತ್ರಾತ್ಮನು ದೇವರ ಪುತ್ರರ ಮನೆಯವರಿಗೆ ಮಾತ್ರವೇ ನಿಶ್ಚಿತ. ಆತನ ಪ್ರಿಯ ಮಗನು ಮಾಂಸ ದೇಹಧಾರಿಯಾಗಿ ಪ್ರಕಟಗೊಂಡು ಈ ಲೋಕವನ್ನು ವಿಮೋಚಿಸಿ ಆತನನ್ನು ಸ್ವೀಕರಿಸಿದವರಿಗೆ ಆತನ ಪುತ್ರರಾಗುವ ಅವಕಾಶವನ್ನು ನೀಡುವವರೆಗೆ ಈ ಮಕ್ಕಳ ಮನೆಯು ಅಪರಿಚಿತವಾಗಿತ್ತು. ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಶಾಸ್ತ್ರಧೀನನಾಗಿಯೂ ಬಂದನು. ಗಲಾತ್ಯ 4ನೇ ಅಧ್ಯಾಯ 4-5 ವಾಕ್ಯ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸುಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಎಫೆಸ 1ನೇ ಅಧ್ಯಾಯ 5-6. ಅಪೋಸ್ತಲನು ನಮಗೆ ತಿಳಿಸುವಂತೆ ಈ ಪುತ್ರತ್ವವು ಪ್ರಾಥಮಿಕವಾಗಿ ಇಸ್ರಾಯೇಲ್ಯರ ಬಾಧ್ಯತೆಯಾಗಿತ್ತು. ಆದರೆ ಇಸ್ರಾಯೇಲ್ಯರಲ್ಲಿ ಈ ಪಡಕೊಳ್ಳುವಿಕೆಗೆ ಪೂರ್ವ ನಿರ್ಧಾರಿತ ಸಂಖ್ಯೆಯನ್ನು ಪೂರೈಸುವಷ್ಟು ಜನರಿರಲಿಲ್ಲ. ಆದುದರಿಂದ ಉಳಿದ ಇಸ್ರಾಯೇಲ್ಯರನ್ನು ಅಂಗೀಕರಿಸಿದ ನಂತರ ದೇವರು ಮೊದಲಲ್ಲಿ ಅನ್ಯಜನರನ್ನು ಕಟಾಕ್ಷಿಸಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡನು. ಅವರು ದೇವರ ಪುತ್ರರು, ಕ್ರಿಸ್ತನೊಡನೆ ಸಹ ಬಾಧ್ಯರು ಆಗಬೇಕೆಂಬುದಾಗಿ ಇದು ಮುಂಚಿತವಾಗಿ ತಿಳಿದಿತ್ತು ಹಾಗೂ ಪ್ರವಾದಿಗಳಿಂದ ತಿಳಿಯಪಡಿಸಲಾಗಿದೆ. ರೋಮಪುರದವರಿಗೆ 9ನೇ ಅಧ್ಯಾಯ 4ನೇ ವಾಕ್ಯ, 29ನೇ ಅಧ್ಯಾಯ 33ನೇ ವಾಕ್ಯ, ಅಪೋಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 14ನೇ ವಾಕ್ಯ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟರ್. ಅದರ ನೋಡ್ಬೇಕಾದ್ರೆ ಏನ್ರಿ, ಯೇಸು ಕ್ರಿಸ್ತ ಬಂದಿದ ನಂತರನೇ ದೇವರ ಪುತ್ರರು ಅಂತ ಒಂದು ಕರೆಯಂತ ಭಾಗ್ಯ ಏನಾಯ್ತು ಅಲ್ಲಿ ಶುರು ಆಯ್ತು. ಅದರ ಸೊ ಒಂದು ವಾಕ್ಯ ಓದೋಣ. ಗಲಾತ್ಯರು 4:5 ಓದ್ರಿ. ಗಲೇಷಿಯನ್ಸ್ 4:5 ಯಾರು ಓದ್ತೀರಾ? ನ್ಯಾಯಪ್ರಮಾಣವನ್ನು ವಿಮೋಚಿಸುವುದಕ್ಕೂ ನಾವು 5 ಬ್ರದರ್. ಗಲೇಷಿಯನ್ಸ್ 4:5. ನ್ಯಾಯಪ್ರಮಾಣಧೀನರನ್ನು ವಿಮೋಚಿಸುವುದಕ್ಕೂ ನಾವು ದತ್ತುಪುತ್ರರ ಸ್ವೀಕಾರವನ್ನು ಹೊಂದುವಂತೆಯೂ ಕಳುಹಿಸಿಕೊಟ್ಟನು. ನೋಡ್ರ, ದತ್ತುಪುತ್ರರ ಏನಂತಾರೆ ಪದವಿಯನ್ನು ಹೊಂದೋದಿಕ್ಕು ಅದ್ರ ಏನ್ ಮಾಡೋದು ದೇವ್ ನಮ್ಗೆ ಅದರ ಸರಿ ನೋಡ್ಬೇಕ್ರಿ. ಇದು ಆಫ್ಟರ್ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಸರಿ, ಈ ದೇವ್ರ ಪುತ್ರರಾಗೋದಿಕ್ಕೆ ದೇವ್ರ ಫಸ್ಟ್ ಅವಕಾಶ ಯಾರಿಗಪ್ಪ ಕೊಟ್ರು ಅಂದ್ರೆ ಮಾಂಸಿಕ ಇಸ್ರೇಲ್ ರಾಜ್ಯಕ್ಕೆ ಏನ್ ಮಾಡಿದ್ರು, ಫಸ್ಟ್ ಅವಕಾಶ ಕೊಟ್ರು. ಅದರ 1,44,000 ಜನನ ದೇವ್ರು ಇಸ್ರೇಲಿಂದನೇ ಆಯ್ಕೆ ಮಾಡ್ಬೇಕು ಅಂತ ದೇವ್ರು ಮಾಡಿದ್ರು, ಫಸ್ಟ್ ಡಿಸೈಡ್ ಮಾಡಿದ್ರು. ಆದ್ರೆ ಇಸ್ರೇಲಲ್ಲಿ ಸಫಿಷಿಯಂಟ್ ಆಗಿರೋಂಥ ಸಂಖ್ಯೆ ಸಿಕ್ತಾ ಅಂದ್ರೆ ಸಿಕ್ಕಿಲ್ಲ ರೀ. ಅದಕ್ಕೆ ದೇವ್ರು ಏನ್ ಮಾಡಿದ್ರು, ತಿರುಗ್ಬಿಟ್ಟು ಯಾರ ಕಡೆ ತಿರುಗಿದ್ರು ದೇವ್ರು ನೆಕ್ಸ್ಟ್ ಅನ್ಯ ಜನರ ಕಡೆಗೆ ಅನ್ಯ ಜನಕ್ಕೆ ತಿರುಗಿದ್ರು. ಅದಕ್ಕೆ ಫಸ್ಟ್ ಒಂದು ಭಾಗ ಇಸ್ರೇಲ್, 2ನೇ ಭಾಗ ಅನ್ಯ ಜನಾಂಗದವ್ರನ್ನ ಈ ತರ ಕಂಪ್ಲೀಟ್ ಏನ್ ಮಾಡ್ತಾರೆ, ದೇವ್ರ ಪುತ್ರರನ್ನ ಇಡೀ ಲೋಕದಿಂದ ದೇವ್ರೇನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಅದರ ವಾಕ್ಯ ಓದೋಣ. ಅಪೊಸ್ತಲ ಕೃತ್ಯಗಳು 15:14 ಓದಿ. ಅಪೊಸ್ತಲ ಕೃತ್ಯಗಳು 15:14. ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದಾನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ, ಇದಾದ ಮೇಲೆ ನಾನು ಸಾಕ ಬ್ರದರ್ ಇದಾದ ಮೇಲೆ ದಾವೀದ ಕೂಡ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ನೋಡ್ರ ಸಾಕಷ್ಟ. ಥ್ಯಾಂಕ್ ಯು. ಸರಿ ನೋಡ್ಬೇಕಾರೆ ಏನ್ರಿ, ಫಸ್ಟ್ ಯಾರನ್ನ ಆಯ್ಕೆ ಮಾಡಿತ್ತು, ಇಸ್ರೇಲ್ ಜನಗಳನ್ನ. ನೀವು ಅದಕ್ಕೆ ಯೋಗ್ಯವಾಗಿ ಇಲ್ದಿರೋ ಕಾರಣದಿಂದ ದೇವ್ರು ಯಾಕಡೆ ತಿರುಗುವಂತೆ, ಅನ್ಯ ಜನ ಕೂಡ ತಿರುಗುವಂತೆ. ಅದಕ್ಕೆ ನೋಡ್ಬೇಕಾರೆ ಇಸ್ರೇಲ್ ಅಂದ್ರೆ ಜೆಂಟೈಲ್ಸ್. ಇದನ್ನ ವಾಕ್ಯ ಹೋದಾನೆ ಇಲ್ಲಪ್ಪ ರೋಮನ್ಸ್ ಎಲ್ಲಿ ಅಂತಂದ್ರೆ 11th ಚಾಪ್ಟರ್ ಬರೀತೀನಿ. 11th ಚಾಪ್ಟರ್ಲಿ ಒಂದು ನಿಮಿಷ, 25th ವರ್ಸ್. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ.
ಅದೇನೆಂದರೆ ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ನೋಡ್ರ ಏನ್ ಹೇಳ್ತಾರೆ ಏನ್ರಿ, ಇಸ್ರೇಲ್ಗೆ ಮೊಂಡುತನ ಇದೆ ಅಂತೆ. ಇದು ಯಾವಾಗೂ ಇರಲ್ವಂತಾರೆ. ಇದು ಎಲ್ಲಿವರೆಗೂ ಇರ್ತಾರಪ್ಪ ಅಂದ್ರೆ ಏನ್ರಿ, ಸ್ವಲ್ಪ ಜನ ಏನ್ರಿ ಅನ್ಯ ಜನಾಂಗದವರಿಂದ ದೇವರಾಜ್ಯದಲ್ಲಿ ಸೇರೋ ತನಕ ಏನಾಗಿರ್ತದೆ ಇರ್ತದೆ. ಅಂದ್ರೆ ಈ ವಾಕ್ಯದಲ್ಲಿ ಏನಪ್ಪ ಗೊತ್ತಾಗ್ತದೆ, ಇಸ್ರೇಲಲ್ಲಿ ಎಲ್ಲರಿಗೂ ಮಂಡುತನ ಉಂಟಾಗಿಲ್ಲ, ಸ್ವಲ್ಪ ಜನಕ್ಕೆ ಮಂಡುತನ ಉಂಟಾಗಿಲ್ಲ. ಆ ಮಂಡುತನ ಉಂಟದಾಗದಿರೋರು ಫಸ್ಟ್ ಆಯ್ಕೆ ಆಗಿದ್ದಾರೆ. ಮಿಗ್ದವ್ರಿಗೆ ಎಲ್ಲರಿಗೂ ಮಂಡುತನ ಉಂಟಾಗಿದೆ. ದೇವ್ರು ಇದನ್ನ ಹಂಗೆ ಬಿಟ್ಟಿದ್ದಾರಂತೆ. ಯಾಕೆ ಅಂದರೆ ಇವ್ರಿಗೆ ಮಂಡುತನ ಇರಬೇಕಾದ್ರೆ ಅನ್ಯ ಜನಾಂಗದವರಿಂದ ದೇವರು ಒಂದು ಗುಂಪು ಏನ್ ಮಾಡ್ತಾವ್ರ ಆಯ್ಕೆ ಮಾಡ್ತಾ ಇದ್ದಾರಂತೆ ಅಲ್ವರ. ಒಂದು ಸತಿ ಈ ಗುಂಪು ಅನ್ಯ ಜನ ಆಯ್ಕೆ ಆಗಿದ ತಕ್ಷಣ ಇಡೀ ಇಸ್ರೇಲ್ಗಳಿಗೆಲ್ಲ ಏನ್ ಬರ್ತಾರಂತೆ, ರಕ್ಷಣೆ ಬರ್ತದಂತೆ ಅಲ್ವರ. ಹಂಗಾದ್ರೆ ಇದರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಅಂದ್ರೆ ಇಸ್ರೇಲ್ಗೆ ಫಸ್ಟ್ ಆಪರ್ಚುನಿಟಿ, ನೆಕ್ಸ್ಟ್ ಜೆಂಟೈಲ್ಸ್ಗೇನ್ರಿ ನೆಕ್ಸ್ಟ್ ಆಪರ್ಚುನಿಟಿ. ಏನಕ್ಕೆ ಕೊಡ್ತಾರೆ? ಇದು ದೇವರ ಮಕ್ಕಳು ಹಾಕೋದಕ್ಕೆ ಅವಕಾಶಗಳು. ಓಕೆನಾ? ಸರಿ, ಇವಾಗ ವಾಲ್ಯೂಮ್ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಇಲ್ಲಿ ಯಾರು ಓದ್ತೀರಾ? ಶ್ವೇತಾಶ್ವರ್ ಓದ್ತೀರಾ? ಓಕೆ ಮೇಡಮ್. ಆದರೆ ದೇವರ ಶಕ್ತಿಯ ಪ್ರವಾಹದ ಅಥವಾ ಆತ್ಮನ ಈ ಪ್ರಕಟಣೆಯು ಯಾವ ರೀತಿಯಲ್ಲಿ ಈ ಸುವಾರ್ಥ ಯುಗದಲ್ಲಿ ಇದರ ಹಿಂದಿನ ಪ್ರಕಟಣೆಗಳಿಗಿಂತ ಭಿನ್ನವಾಗಿದೆ? ಅಪೊಸ್ತಲನಾದ ಪೇತ್ರನು ಈ ಪ್ರಶ್ನೆಗೆ ಉತ್ತರಿಸುತ್ತಾ, ಪುರಾತನ ಪಿತೃಗಳು ದೇವರಿಂದ ಬಹಳವಾಗಿ ಗೌರವಾನ್ವಿತವಾದವರು ಮತ್ತು ಆತನ ಪವಿತ್ರಾತ್ಮನಿಂದ ಪ್ರೇರಿತರಾದರು ಆಗಿದ್ದು ಅವರಿಗೆ ಅರ್ಥವಾಗದ ಸಂಗತಿಗಳನ್ನು ಬರೆದರೆಂಬ ಆಶ್ವಾಸನೆಯನ್ನು ನಿಮಗೆ ನೀಡುವವನಾಗಿದ್ದೇನೆ. ದೇವರು ಅವರಿಗೆ ಅರ್ಥ ಮಾಡಿಕೊಳ್ಳಲು ತಕ್ಕ ಸಮಯವಾಗಿರಲಿಲ್ಲದ ಸಂಗತಿಗಳನ್ನು ಬರೆಯುವುದಕ್ಕೆ ಅವರನ್ನು ತನ್ನ ಸೇವಕರುಗಳನ್ನಾಗಿ ಉಪಯೋಗಿಸಿಕೊಂಡನು. ಆದರೆ ತಕ್ಕ ಸಮಯದಲ್ಲಿ ದೇವರಾತ್ಮನಿಂದ ಪಡಕೊಂಡವರಾದ ಆತನ ಮನೆಯ ಮಕ್ಕಳಾದ ನಮಗೆ ಅದೇ ಪವಿತ್ರಾತ್ಮನ ಅಥವಾ ದೇವರ ಪವಿತ್ರ ಶಕ್ತಿಯ ಮೂಲಕ ಪ್ರೇರಣೆಯಿಂದ ಅವುಗಳು ಪ್ರಕಟವಾಯಿತು. ಈ ಹಿಂದೆ ಪವಿತ್ರಾತ್ಮನ ಕಾರ್ಯಾಚರಣೆಯು ಯಾಂತ್ರಿಕವಾಗಿತ್ತು, ಆದರೆ ನಮಗೆ ಅದರ ಕಾರ್ಯಾಚರಣೆಯು ವಿವರಾತ್ಮಕವಾಗಿದೆ ಮತ್ತು ಸಹಾನುಭೂತಿಯಿಂದ ಕೂಡಿದೆ. ಅಪೊಸ್ತಲರ ಮೂಲಕ ಮತ್ತು ಸಭೆಯಲ್ಲಿ ನೇಮಕಗೊಂಡ ವಿಶೇಷ ಬೋಧಕರುಗಳ ಮೂಲಕ ದೇವರ ಯೋಜನೆಗಳನ್ನು ನಮಗೆ ಕಾಲಾನುಕಾಲಕ್ಕೆ ತಕ್ಕಂತೆ ವ್ಯಾಖ್ಯಾನಿಸುವುದಾಗಿದೆ. ಇದರ ಉದ್ದೇಶವು ದೇವಪುತ್ರ ಎಲ್ಲ ಸಂತರುಗಳೊಂದಿಗೆ ದೇವರ ಜ್ಞಾನದ ಉದ್ದ ಅಗಲ ಆಳಗಳನ್ನು ದೇವರ ಯೋಜನೆ ಮತ್ತು ಅವುಗಳ ಪ್ರಕಟಣೆಯಲ್ಲಿ ಉದ್ಧರಿಸುವಂತೆಯೂ ಗ್ರಹಿಸಿಕೊಳ್ಳುವಂತೆಯೂ ಮಾಡುವುದು. ನಿಜವಾಗಿಯೂ ಅಪೊಸ್ತಲರ ಭಾಷೆಯಿಂದ ದೇವದೂತರುಗಳಿಗೆ ಸಹ ಅವರುಗಳನ್ನು ಕೆಲವೊಮ್ಮೆ ಕರ್ತನು ಪವಿತ್ರಾತ್ಮನ ಮಧ್ಯಸ್ಥಿಕೆಯಲ್ಲಿ ಪ್ರವಾದಿಗಳೊಡನೆ ಸಂಪರ್ಕಿಸುವ ವಾಹಿನಿಗಳನ್ನಾಗಿ ಉಪಯೋಗಿಸಿಕೊಂಡಿದ್ದಾನೆ. ತಮ್ಮ ಸುದ್ದಿ ತಿಳಿಸೋಣದ ವಹಿವಾಟುಗಳನ್ನು ಅರ್ಥ ಮಾಡಿಕೊಳ್ಳುವ ಅನುಮತಿ ಅವರುಗಳಿಗೆ ಇರಲಿಲ್ಲ. ಪ್ರವಾದನೆಗಳನ್ನು ನಮಗಾಗಿ ಬರೆದ ಪ್ರವಾದಿಗಳು ಇದಕ್ಕಿಂತ ಹೆಚ್ಚಿನವರಾಗಿರಲಿಲ್ಲ. ಅಪೊಸ್ತಲನ ಈ ಮಾತುಗಳನ್ನು ಗಮನಿಸಿರಿ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ಪರಿಶೋಧನೆ ಮಾಡಿದರು. ಅದಿರ್ಲಿ ಬಿಡಿ, ಆಮೇಲೆ ಓದೋಣ. ಓಕೆನಾ? ಥ್ಯಾಂಕ್ ಯು. ಎನಿವೆ ನೋಡ್ಬೇಕಾದ್ರೆ ಏನ್ರಿ ಇಲ್ಲೇ ಹೇಳ್ತಾರೆ, ಆಪರೇಷನ್ಸ್ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಗಾಡ್ಸ್ ಹೋಲಿ ಸ್ಪಿರಿಟ್ ಬಿಫೋರ್ ಜೀಸಸ್ ಕ್ರೈಸ್ಟ್, ಗಾಡ್ಸ್ ಹೋಲಿ ಸ್ಪಿರಿಟ್ ಆಪರೇಷನ್ ಆಫ್ಟರ್ ಜೀಸಸ್ ಕ್ರೈಸ್ಟ್ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಏನಪ್ಪ ಡಿಫ್ರೆಂಟ್ ಅಂದರೆ
ಒಂದು ಹೌಸ್ ಆಫ್ ಸರ್ವೆಂಟ್ಸ್ ಅಂತ ಹೇಳ್ತಾರೆ, ಇನ್ನೊಂದು ಹೌಸ್ ಆಫ್ ಸನ್ಸ್ ಅಂತ ಹೇಳ್ತಾರೆ. ಹೌಸ್ ಆಫ್ ಸರ್ವೆಂಟ್ಸ್ ಯಾರಪ್ಪ ಅಂದರೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಯೇಸು ಕ್ರಿಸ್ತನ ಮೊದಲನೇ ಬರೋಕ್ಕೆವರೆಗೂ ದೇವ್ರು ಯಾರ್ಯಾರ ಜೊತೆ ಎಲ್ಲ ಡೀಲಿಂಗ್ ಮಾಡ್ತಾರೋ ಅವರೆಲ್ಲ ಸೇವಕರು. ಅದಕ್ಕೆ ಹೌಸ್ ಆಫ್ ಸರ್ವೆಂಟ್ಸ್ ಅಂತ ಬೈಬಲ್ ಹೇಳ್ತಾರೆ. ಅದು ಯೇಸು ಕ್ರಿಸ್ತು ಬಂದಿದ ನಂತರ ಏನ್ರಿ ಸಭೆ ಕಂಪ್ಲೀಟ್ ಆಗೋ ತನಕನೂ ಹೌಸ್ ಆಫ್ ಸನ್ಸ್ ಅಂತ ದೇವರ ಮಕ್ಕಳು ಅಂತ ಹೇಳ್ತಾರೆ. ವಾಕ್ಯ ಓದ ನೋಡ್ರಿ. ಹಿಬ್ರೇ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತೆ 6 ಗೊತ್ತೀರಾ? Hebrews 3rd chapter 5 and 6. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ನಿಮಿಷ ಏನಂತೆ? ಮೋಸೆ ಏನಾಗಿದ್ದಂತೆ? ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ನೋಡ್ರ, ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದಂತೆ. ಯಾವ ತರ ನಂಬಿಕಸ್ಥನಾಗಿದ್ದಂತೆ ಅವನು? ಹೇಗೆ? ಅವನ ಮುಂದೆ ಪ್ರಕಟವಾಗಬೇಕಿದ್ದ ಸಂಗತಿಗಳಿಗೆ ಆಗಿದ್ದನು. ಅದೇ ವಾಕ್ಯ ಇನ್ನೊಂದ್ಸತಿ ಓದಿ, 5ನೇ ವಾಕ್ಯ ಓದಿ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಹೆಂಗಿದ್ದಂತೆ ಅವನು? ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಚೆನ್ನಾಗಿ ಓದ್ತೀರಪ್ಪ ಬೈಬಲ್. ಓದ್ರಿ ಇನ್ನೊಂದ್ಸತಿ. ಮೋಶೆಯು ಸೇವಕನಾಗಿ ಏನಾಗಿ? ಸೇವಕನಾಗಿ ನಂಬಿಗಸ್ತನಾಗಿ ಕೇಳೋದು ವಾಕ್ಯನ ಅಬ್ಸರ್ವ್ ಮಾಡ್ರಿ ಅಂತ. ಸುಮ್ನೆ ಓದ್ಕೊಂಡು ಹೋಗ್ಬಿಡೋದು. ಪ್ರಶ್ನೆ ಕೇಳಿದ್ರೆ ಅದ್ಯಾವ್ದೊಂದು ಹೇಳೋದು. ಏನಂತೆ? ಮೋಸ ಏನಾಗಿದ್ರಂತೆ? ದೇವ್ರ ಮನೇಲಿ ಏನಾಗಿದ್ರಂತೆ? ದೇವರ ಮನೆ ದೇವ್ರ ಮನೇಲಿ ಸರ್ವೆಂಟ್ ಆಗಿದ್ರಂತೆ, ಸೇವಕನಾಗಿದ್ರಂತೆ. ಕರೆಕ್ಟ್ ಅರ್ಥ ಆಯ್ತಾ? ಗಮನಿಸಿದ್ರ ಇಲ್ಲ? ಅಲ್ವರ? ಅದಕ್ಕೆ ಓದ್ಬೇಕು, ಗಮನ ಇಡ್ಬೇಕು. ಬೈಬಲ್ ತೆಗೆದೆಲ್ಲ ಓದ್ಬೇಕು. ಏನಂತೆ? ಮೋಸಸ್ ಸರ್ವೆಂಟ್. ಸರಿ, ಇವಾಗ ಸರ್ವೆಂಟ್ ಸೇವಕನ್ಗೆ ಎಷ್ಟು ಹೇಳ್ತಾರೆ ಯಜಮಾನ್ರು? ಏನೋ ಕೆಲಸ ಮಾಡ್ಬೇಕು ಹೇಳಿದ್ರೆ ಮಾಡ್ತಾರೆ ಅಷ್ಟೇ. ಹೋಗಪ್ಪ ಈ ಕೆಲಸ ಮಾಡ್ಕೊಂಬರ್ಬೇಕು ಅಷ್ಟೇ. ಆ ಯಜಮಾನ ಬಂದ್ಬಿಟ್ಟು ನೋಡು ಈ ಕೆಲಸ ನಾನು ಮಾಡ್ತಾ ಇದ್ದೀನಿ, ಈ ಕಾರಣದಿಂದ ಮಾಡ್ತಾ ಇದ್ದೀನಿ, ಇದಕ್ಕಾಗಿ ಮಾಡ್ತಾ ಇದ್ದೀನಿ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲ ಒಳ್ಳೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಅಂತಂದ್ರೆ ಇಲ್ಲ ರೀ. ಹೋಗಪ್ಪ ಕೆಲಸ ಮಾಡೋನು ಮಾಡ್ಬೇಕಷ್ಟೇ ನೀನು. ಅದರ ಆಯ್ತಾ? ಸೇವಕನ ಕೆಲಸ ಏನು? ಯಜಮಾನ ಏನು ಹೇಳಿರ್ತಾರೋ ಅದನ್ನು ಕೇಳೋಂಥ ಕೆಲಸ ಯಾರ್ದಂತೆ? ಸೇವಕಂದು ಅಷ್ಟೇ. ಇವ್ರು ಹೇಳೋದನ್ನ ಕೇಳಬೇಕು. ಎಕ್ಸ್ಪ್ಲನೇಷನ್ ಎಲ್ಲ ಕೇಳಂಗಿಲ್ಲ, ಡೀಟೇಲ್ಸ್ ಎಲ್ಲ ಏನು ಮಾಡೋಂಗಿಲ್ಲ, ಕೇಳಂಗಿಲ್ಲ. ಡೀಟೇಲ್ಸ್ ಎಲ್ಲ ಕೇಳಿದ್ರು ಹೇಳ್ಬೇಕು ಅಂತ ಏನಿಲ್ಲ, ರೂಲ್ಸು ಏನೂ ಇಲ್ಲ. ಇದು ಸೇವಕನ ಕರ್ತವ್ಯ ಅಲ್ವರ? ಸೊ ಯಜಮಾನ ಏನು ಹೇಳ್ತಾರೋ ಸೇವಕ ಅಷ್ಟೇ ಮಾಡ್ಬೇಕು. ಇದನ್ನೇ ಮಾಡಿದ್ರಿ. ಇವೆಲ್ಲ ಸೇವಕರುಗಳಲ್ಲಿ ಮೋಸೆಸ್ ಹೆಂಗಿದ್ದಂತೆ? ನಂಬಿಕಸ್ಥನಾಗಿದ್ದಂತೆ. ಇವೆಲ್ಲ ಸೇವಕರಲ್ಲಿ ತುಂಬ ದೊಡ್ಡ ವ್ಯಕ್ತಿ ಸ್ನಾನಿಕದ ಯೋಹಾನ. ಚೆನ್ನಾಗಿ ಅರ್ಥ ಇಟ್ಕೊಳ್ರಿ. ಅದರ ದೇವ್ರ ಮನೆಯಲ್ಲಿ ಇವರೆಲ್ಲ ಹೆಂಗಿದಂತೆ? ಸರ್ವೆಂಟ್ಸ್ಗಳು. ಏನು ಕೆಲಸ ಮಾಡೋಕೆ ಅಷ್ಟೇ ಮಾಡಬೇಕು. ಅಲ್ಲರ ಕ್ಲೀನ್ ಮಾಡಬೇಕು, ಎತ್ತಬೇಕು, ಕಟ್ಟಬೇಕು, ಕೆಡಬೇಕು. ಅಲ್ಲರ ಅಷ್ಟೇ ಕೆಲಸ. ಅದಕ್ಕೆ ನೋಡ್ಬೇಕಾರೆ ಎಲ್ಲರೂ ದೇವ್ರು ಹೇಳಂತ ಮಾಡಿದ್ರು. ಅಂದ್ರೆ ಏನಕ್ಕೆ ಮಾಡಿದ್ರು? ಏನೋ ಅವ್ರಿಗೆ ಗೊತ್ತಾಯ್ತಾ? ಏನಪ್ಪ ದೇವ್ರ ಇದ್ದಾರೆ ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಅದಕ್ಕೆ ಬೈಬಲ್ ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ದರ್ಶನಗಳು, ಎಷ್ಟೋ ಪ್ರವಾದನೆಗಳನ್ನ ದೇವ್ರ ಪ್ರವಾದಿಗಳಿಗೆ ನೋಡಿಸ್ತಾರೆ. ಅವ್ರಿಗೇನು ಅರ್ಥ ಆಯ್ತಾ? ಅವ್ರಿಗೇನು ಅರ್ಥ ಆಯ್ತಾ? ಎಲ್ಲ ಕ್ಲೀನಾಗೆ. ನಮ್ಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲ ರೀ. ಅವ್ರೇನು ಕೇಳ್ತಾರೆ? ದಾನಿಯಲ್ಲಿ ಓಪನ್ ಆಗಿ ಕೇಳೇ ಬಿಡ್ತಾರೆ, ದೇವ್ರೇ ಇದು ಅರ್ಥ ಏನು ಅಲ್ವರ? ದಾನಿಯಲ್ಲಿ ನೀನೇನು ಮಾಡುವ? ಅಂತ್ಯಕಾಲದವರೆಗೂ ಮುದ್ರೆ ಹಾಕಲ್ಪಟ್ಟಿದೆ ಅಲ್ವರ? ನೀನು ಹೋಗಿ ಏನು ಮಾಡು? ನೀನು ನಿದ್ರೆ ಮಾಡು ಅಂತ ಹೇಳ್ತಾರೆ ಅಲ್ವರ? ಹಂಗಾರೆ ಏನ್ರಿ? ದೇವರ ವಾಕ್ಯ ಎಲ್ಲ ಏನಾಗಿದೆ? ಮುದ್ರೆ ಹಾಕಲ್ಪಟ್ಟಿತ್ತು. ಯಾರಿಗೋಸ್ಕರ ಏನ್ರಿ? ಇದು ಅವ್ರಿಗೋಸ್ಕರ ಅಲ್ಲ ರೀ ಬರ್ದಿರೋದು, ನಮಗೋಸ್ಕರ ದೇವ್ರ ಇಟ್ಟವ್ರು ನೋಡ್ರಿ ಇದ್ದೀನಿ. ಅದರ ರೋಮಾಪುರದಲ್ಲಿ 15:4 ಹೋದ್ರಿ ಯಾರಾದ್ರು? ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರ ಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಯಾರಿಗಂತೆ ಬರ್ತಿರೋದು? ಅಬ್ಸರ್ವ್ ಮಾಡಿದ್ರ? ಯಾರಿಗೆ ಬರ್ತಿರೋದು? ನಮಗೋಸ್ಕರ. ನೋಡ್ರ? ಅಬ್ಸರ್ವ್ ಮಾಡ, ಅವ್ರಿಗೋಸ್ಕರ ಬರ್ತವ್ರ. ಎಷ್ಟು ದರ್ಶನಗಳೈತೆ. ನಾವಿನ್ನ ದರ್ಶನಗಳು ಓದಕ್ಕೆ ಹೋಗಿಲ್ಲ ರೀ ಅದರ. ನೀವೆಲ್ಲ ಬೆಳಿಯಿಂದ ಕಾಯ್ತಾ ಇದ್ದೀನಿ, ಎಷ್ಟು ವರ್ಷ ತಗೊಂತೀವಿ ನೋಡೋಣ ಬೆಳಗ್ಗೆ ಅದರ. ಎಷ್ಟೆಲ್ಲ ಜಕೀರಿಯಲ್ ದರ್ಶನಗಳಿದೆ, ದಾನಿಯಲ್ ಪುಸ್ತಕದ ದರ್ಶನಗಳಿದೆ.
ಒಂದು ಓತ ನೋಡ್ತಾರೆ, ಒಂದು ಟಗರು ನೋಡ್ತಾರೆ, ಅಲ್ಲರ ಬಂದು ಗುಮ್ತಂತೆ, ಕೊಂಬು ಬಿದ್ದೋಯ್ತಂತೆ, ಅಲ್ಲ ಬಿದ್ದೋಗ್ಬಿಡ್ತಂತೆ, ಅರ್ಥಗಳೇನ್ರಿ? ಇನ್ನೊಂದು ಬರ್ತಾರಂತೆ ಟಗರು, ಅಲ್ಲರ ನೆಲವನ್ನೇ ತೋಯಿಸ್ತಿರೋ ಫಾಸ್ಟ್ ಆಗಿ ಬಂತಂತೆ. ಏನಿವೆಲ್ಲ ಅರ್ಥಗಳು? ಅದರ ಒಂದು ಬುಟ್ಟಿ ನೋಡಿದಂತೆ, ಬುಟ್ಟಿಲಿ ಹುಡುಗಿದ್ದಿಲ್ಲಂತೆ, ಅವನಾಗ ದಬ್ಬಿಡ್ತಾರಂತೆ, ಅದರ ರೆಕ್ಕೆ ಐತಂತೆ, ಆರೋಗ್ಬಿಡ್ತಂತೆ. ಅದು ಏನು ಅರ್ಥಗಳಿವೆಲ್ಲ? ಅದರ ಇವೆಲ್ಲದಕ್ಕೂ ಮೀನಿಂಗ್ ಏನಾಗಿದೆ ಇದೆ. ಅದರ ಎಷ್ಟೆಲ್ಲ ಬ್ಯೂಟಿಫುಲ್ ಆಗಿದೆ ಗೊತ್ತಾವಲ್ಲ, ಅವೆಲ್ಲ ಓದ್ಬೇಕ್ರಿ ನಾವು. ಅಲ್ದ್ರ ಯಾಕೆ ಇವೆಲ್ಲ ಅವ್ರಿಗೆಲ್ಲ ಅರ್ಥ ಆಯ್ತಾ? ಜಕರಿಗೆ ಏನೋ ಅರ್ಥ ಆಗಿಲ್ಲ. ಎರಡು ಎಣ್ಣೆ ಮರೆ ನೋಡ್ಸ್ಬಿಡ್ತಾರೆ, ನಲ್ಲಿ ನೋಡಿಸ್ತಾರೆ, ಪೈಪ್ ನೋಡಿಸ್ತಾರೆ, ನೀರು ಬರ್ತೈತೆ, ಐ ಮೀನ್ ಎಣ್ಣೆ ಬರ್ತೈತೆ ಅಂತ ಹೇಳ್ತೀವಿ. ಏನು ಬರ್ತೈತೆ? ಗೋಲ್ಡನ್ ಆಯಿಲ್ ಬರ್ತೈತೆ. ಎಲ್ಲಿ ಬರ್ತೈತೆ? ಇಲ್ಲಿ ಬರ್ತೈತೆ, ಅಲ್ಲಿ ಬರ್ತೈತೆ, ಅಲ್ಲಿ ಬರ್ತೈತೆ ಅಷ್ಟೇ. ಇದೇನು ಅಂತ ಕೇಳಿದ್ರೆ ಇದು ಯೆಹೋವನ ಸನ್ನಿಧಾನದಲ್ಲಿರೋಂಥ ಎರಡು ಸಾಕ್ಷಿಗಳು ಅಂದ್ಬಿಟ್ಟು ಏನು ಅರ್ಥ ಮಾಡ್ಕೊತಾರೆ ಅವರು? ಇವ್ರಿಗೇನು ಅರ್ಥನೇ ಆಗಿಲ್ಲ. ಸರಿ ಬಿಡಪ್ಪ, ಏನೋ ಅಂತ ಓಲಿ ಬಿಡು ಅಂತಂದ್ಬಿಟ್ಟು ಅವ್ರೇನೋ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಅವ್ರಿಗೆ ಅಷ್ಟೊಂದು ಇದ್ದು ಅದಕ್ಕೆ ದೇವ್ರು ತಿಳಿಸಿಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಪ್ಪ ಅಂದರೆ ಸರ್ವೆಂಟ್ಸ್ ಅವರೆಲ್ಲ ಏನ್ರಿ? ಸೇವಕರು. ದೇವ್ರು ಹೇಳೋದನ್ನ ಮಾಡ್ಬೇಕಷ್ಟೇ ಅಲ್ವರ. ಇವಾಗ ಈ ವಾಕ್ಯ ನಿಮಗೆ ಮುಂದಕ್ಕೆ ಓದಿ. ಇಲ್ಲಿ ಹಿಬ್ರಿಯರು 3ನೇ ಅಧ್ಯಾಯ 5 ಮತ್ತು 6 ಓದ್ರಿ. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ನೋಡ್ರ, ಮುಂದೆ ಪ್ರಕಟವಾಗಬೇಕಾಗಿರೋಂಥ ಒಂದು ಕಾರ್ಯಗಳಿಗೆ ಏನಾಗಿದ್ದ ಅವನು? ಸಾಕ್ಷಿ ಅಷ್ಟೇ. ಮುಂದೆ ಎಷ್ಟೋ ವಿಚಾರ ಬರ್ಬೇಕಿಲ್ಲ. ಏನ್ರಿ? ಮೋಸಸ್ ವಾಸ್ ಎ ವಿಟ್ನೆಸ್. ನೋಡಪ್ಪ, ಹಿಂಗೆಲ್ಲ ಆಗ್ತದೆ, ಹಿಂಗೆ ಮುಂದಕ್ಕೆ ಬರ್ತದೆ. ದೇವ್ರ ದರ್ಶನ ಕೂಡ ನಡೀತಲ್ಲ, ಯಜ್ಞಗಳು, ನೈವೇದ್ಯಗಳು, ಬಲಿಗಳು, ಇವೆಲ್ಲ ಏನ್ರಿ? ಮುಂದೆ ಬರ್ಬೇಕಾಗಿರೋಂಥ ಕ್ರಿಸ್ತನ ಬಲಿಗೆ ಏನ್ರಿ ಇವೆಲ್ಲ? ಛಾಯೆಗಳು. ಇದೆಲ್ಲ ಏನಾಗಿದೆ? ಮೋಸಸ್ ಎಲ್ಲ ಮುಂದಕ್ಕೆ. ಅದಕ್ಕೆ ಹೇಳ್ತಾರೆ, ನನ್ನಂತನೇ ನಿಮ್ಮ ನಡುವೆ ಒಬ್ಬ ಪ್ರವಾದಿನ ಎಬ್ಬಿಸ್ತಾರೆ. ಅವ್ರ ಮಾತನ್ನು ಯಾರು ಕೇಳಲ್ಲ ಅವ್ರನ್ನ ದೇವ್ರು ಏನು ಮಾಡ್ತಾರೆ? ಸಮರ್ಸಿಬಿಡ್ತಾರೆ ಅಲ್ವರ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಮೊದಲಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ನೋಡ್ರ, ಆದ್ರೆ ಕ್ರಿಸ್ತರು ಏನಾಗಿದ್ದಾರಂತೆ? ಅದೇ ಮನೆ ಮೇಲೆ ಮಗನಾಗಿದ್ದಾರಂತೆ ರೀ. ಮಗನಾಗಿ ಏನಾಗಿದ್ದಾರೆ? ನಂಬಿಕಸ್ಥರಾಗಿದ್ದಾರಂತೆ. ಒಂದು ಸೇಮ್ ಹೌಸ್, ಅದರ ಸೇಮ್ ಮನೆ. ಯಾವ ಇಸ್ರೇಲ್? ಯಾವ ಮನೆ? ದೇವರ ಮನೆತನ. ಅದರ ದೇವ್ರ ಕರೆದ್ರು ನೋಡಿ. ಇಸ್ರೇಲ್ ಜನಗಳನ್ನ ಫಸ್ಟ್ ಕರೆದ್ರು, ಆಮೇಲೆ ಅನೇಕ ಜನಗಳನ್ನ ಫಸ್ಟ್ ಕರೆದ್ರು, ಸೆಕೆಂಡ್ ಕರೆದ್ರು. ದೇವ್ರ ಒಂದು ಮನೆತನ ಇದೆ ಗೊತ್ತಾ? ಅದ್ರಲ್ಲಿ ಏನ್ ಮಾಡಿದ್ರು? ಆ ಮನೆತನ ಅಂತ ಎಲ್ಲ ಕೆಲಸ ಮಾಡೋದಕ್ಕೆ ಸರ್ವೆಂಟ್ಸ್ಗಳನ್ನ ಆಯ್ಕೆ ಮಾಡಿದ್ರು. ಆದ್ರೆ ಅದೇ ಮನೆ ಮೇಲೆ ಕ್ರಿಸ್ತನ್ ಹೇಗಂತೆ? ಮಗನ ಥರ ಇದ್ದಂತೆ. ಇವಾಗ ಮಗನಿಗೂ ಅಪ್ಪನಿಗೆ ಏನು ಸಂಬಂಧ ಇರ್ತದೆ? ಯೋಚನೆ ಮಾಡಿರ್ತೀನಿ. ಅಪ್ಪ ಮಗನಿಗೆ ಏನೇನು ಕೆಲಸ ಹೇಳ್ಬೇಕಾದ್ರೆ ಏನು ಮಾಡ್ತಾನೆ? ಫುಲ್ ಡೀಟೇಲಾಗಿ ಹೇಳ್ತಾನೆ. ಕಂದ ನೋಡು, ಏನಾಗಿದೆ, ಇತ್ತು ಬಿಸ್ನೆಸ್ ಇದೆ, ಅವ್ರು ಏನು ಮಾಡಬೇಕು? ಈ ಪಾರ್ಟಿ ನನಗೆ ಇಷ್ಟು ದುಡ್ಡು ಕೊಡಬೇಕು, ಏನು ಮಾಡು, ದುಡ್ಡು ಇಸ್ಕೊಂಬ. ಯಾಕೆ ಕೇಳ್ತಾನೆ ಇಲ್ಲ ಮಗ? ಯಾಕಪ್ಪ ಏನು ಇಸ್ಕೊಂಬರ್ಬೇಕು? ಏನಾಯ್ತು? ಅವಾಗ ಏನು ಮಾಡ್ತಾರೆ ತಂದೆ? ಎಲ್ಲ ಬಿಸ್ನೆಸ್ ಡೀಲಿಂಗ್ಸ್ ಎಲ್ಲ ಏನು ಮಾಡ್ತಾರೆ? ಹೇಳ್ತಾರೆ, ಇಷ್ಟೆಲ್ಲ ಬಿಸ್ನೆಸ್ ಆಗಿದೆ, ಇಷ್ಟು ಲಾಭ ಇದೆ ನಮಗೆ ಅದರಲ್ಲಿ, ಅದರಿಂದ ಇಷ್ಟು ದುಡ್ಡು ಕೊಡಬೇಕು ಅವ್ರು ನನಗೆ ಅಂತ. ಏನು ಮಾಡಿ ನೀವು ಇಸ್ಕೊಂಬನ್ನಿ ಅಂತಂದ್ಬಿಟ್ಟು. ಅದು ಸರ್ವೆಂಟ್ಸ್ಗೆ ಅದೆಲ್ಲ ಹೇಳಕ್ಕೆ ಹೋಗ್ತಾರಾ? ಏನ್ರಿ, ಲಾಭ ಇಷ್ಟಿದೆ, ಇಷ್ಟು ನಷ್ಟ ಇದೆ, ಇದೆಲ್ಲ ಹೇಳಕ್ ಹೋಗ್ತಾರೆ? ಆಳವಾಗಿರೋ ವಿಚಾರಗಳು ಎಲ್ಲ ಹೇಳಕ್ ಹೋಗೋದ ರೀ. ಅದಕ್ಕೆ ಏನ್ರಿ, ಯೇಸು ಕ್ರಿಸ್ತು ಬಂದಿದ ನಂತರ ಪವಿತ್ರಾತ್ಮನ ವರ್ಕೇ ಬೇರೆ ರೀ. ಯೇಸು ಕ್ರಿಸ್ತು ಭೂಲೋಕದಲ್ಲಿ ಬರೋದಕ್ಕಿಂತ ಮುಂಚೆ ಪವಿತ್ರಾತ್ಮ ವರ್ಕೇ ಬೇಡ ರೀ. ಅವ್ರಿಗೆಲ್ಲ ನಮ್ಮ ಥರ ಸತ್ಯವೇದ ಅರ್ಥನೇ ಆಗಿಲ್ಲ ರೀ. ಅವರೆಲ್ಲ ಬ್ಲಂಟಾಗಿ ಬರೆದ್ರು ಅಷ್ಟೇ, ಸುಮ್ಮನೆ ಬರೆದ್ರು. ಆದರೆ ಇವಾಗ ಇರೋಂಥ ಆತ್ಮಿಕ ವಿಚಾರಗಳನ್ನ ತಿಳಿತಾರೆ ಯಾರು? ನಾವು ತಿಳಿತಾರೆ. ಅದಕ್ಕೆ ಯೇಸು ಕ್ರಿಸ್ತು ಮಾತು ಹೇಳ್ತಾರೆ ಗೊತ್ತಾ? ನೋಡಿ, ಎಲ್ಲಿ ಮ್ಯಾಥ್ಯೂ ಅಲ್ಲಿ ಏನಪ್ಪ, ಒಂದು ನಿಮಿಷ ಅಂತೀನಿ. ಮ್ಯಾಥ್ಯೂ 13 ಚಾಪ್ಟರ್ 11 ತೋರಿಸೋದಿಂತೀನಿ. ಮ್ಯಾಥ್ಯೂ 13:11. ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ. ನೋಡ್ರ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವಂತ ವರ ಯಾವ್ದು? ಪರಲೋಕ ರಾಜ್ಯದ ಗುಟ್ಟುಗಳು ಅಲ್ಲ ಬರ್ದ್ಬಿಟ್ಟವ್ರಲ್ಲ. ಅದೆಲ್ಲ ಏನಾಗಿದೆ? ಯಾರಿಗೂ ಅರ್ಥ ಆಗಿಲ್ಲ. ಎಲ್ಲ ಒಗಡ್ತಾರ ತುಂಬ್ಕೊಂಡ್ಬಿಡೈತ್ರಿ, ಎಲ್ಲ ಲಾಕ್ ಆಗ್ಬಿಡೈತೆ. ಈ ರಹಸ್ಯಗಳನ್ನ ತಿಳಿಯುವಂತ ವರ ನಿಮಗೆ ದೇವ್ರು ಕೊಟ್ಟಾರಂತೆ. ಅವ್ರು ಕೊಟ್ಟವ್ರ? ಯಾಕೆ? ಸೇವಕರು, ಅವ್ರಿಗಳಂತ ಅವಶ್ಯಕತೆ ಇಲ್ಲ. ಅದರಲ್ಲೇ ಓದಿ 35ನೇ ವಾಕ್ಯ, ಅದರಲ್ಲೇ ಮ್ಯಾಥ್ಯೂ 13:35.
ಒಂದನ್ನು ಹೀಗೆ ನಾನು ಹೇಳಲು ಬಾಯಿ ತೆರೆದನು, ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು. ಲೋಕಾದಿಂದ ಏನ್ರಿ ಮರೆಯಾಗಿರೋದು ಅಂಡರ್ಲೈನ್ ಮಾಡ್ಕೊಟ್ರಿ. ಲೋಕಾದಿಯಿಂದ ಎಲ್ಲ ಮರೆಯಾಗಿರೋದನ್ನ ಕ್ರಿಸ್ತನ ಬಂದು ಏನ್ ಮಾಡಿದ್ರು, ಕ್ಲೀನಾಗಿ ಏನ್ ಮಾಡಿದ್ರು ಹೇಳ್ಕೊಡಕ್ಕೆ ಶುರು ಮಾಡಿದ್ರು. ಅದಕ್ಕೆ ಯಾರಿಗಪ್ಪ ಅಂದ್ರೆ ಇದು ಅಪೋಸ್ತಲರಿಗೆ, ಸಭೆಗೆ. ಅದಕ್ಕೆ ನಾವು ಇವತ್ತೇನು ಸತ್ಯಾರ್ಥಗಳು ತಿಳಿತಾ ಇದ್ರೋ ನಾವು ಭಾಗ್ಯವಂತರಿ. ಇದೆಲ್ಲ ಬಂದ್ಬಿಟ್ಟು ಹಳೆ ಕಾಲದ ಭಕ್ತರುಗಳಿಗೆ ಇಷ್ಟು ಡೀಟೇಲ್ಸ್ ಏನ್ ಮಾಡಲ್ಲ ಕೊಡಲಿಲ್ಲ. ಇಷ್ಟು ಡೀಟೇಲ್ ಆಗಿ ಕೊಡಿದ್ರೆ ಅವ್ರು ಇನ್ನೂ ಎಷ್ಟು ನಂಬಿಕಸ್ಥರಾಗಿರೋರು ಯೋಚನೆ ಮಾಡಿರ್ತೀರಿ. ಅದಕ್ಕೆ ನೋಡ್ಬೇಕಾದ್ರೆ ಹೌಸ್ ಆಫ್ ಸರ್ವೆಂಟ್ಸ್, ಹೌಸ್ ಆಫ್ ಸನ್ಸ್ ಎರಡು ಏನಾಗಿದೆ, ಡಿಫ್ರೆಂಟ್ ಕ್ಯಾಟಗರಿಗಳಿದೆ. ಅದಕ್ಕೆ ಪವಿತ್ರಾತ್ಮ ಯೇಸು ಕ್ರಿಸ್ತ ಬರೋದಕ್ಕಿಂತ ಮುಂಚೆ ಅದು ಕ್ರಿಯೆಗಳೇ ಬೇರೆ, ಇವಾಗಿನ ಕ್ರಿಯೆಗಳೇ ಬೇರೆ. ಅವ್ರಿಗೆ ಹೆಂಗಿತ್ತು ಅಂತಂದ್ರೆ ಏನ್ರಿ, ಒಂದು ರಾಜಾರೋಷವಾಗಿ ಒಂದು ಕೆಲಸ ಮಾಡ್ಬೇಕು ಮಾಡ್ಬೇಕಷ್ಟೇ. ಅವರ ಸ್ಯಾಮ್ಸಂಗ್ ಏನ್ ಮಾಡಿದ್ರು, ಬಲ ಕೊಟ್ಟರು ಏನು ಹೊಡೆಯೋದಕ್ಕೆ, ಶತ್ರುಗಳನ್ನ ಹೊಡೆಯೋದಕ್ಕೆ. ದೇವ್ರು ನಮ್ಗೆ ಆ ಥರ ಬಲ ಕೊಡ್ತಾರೆ ಶತ್ರುಗಳನ್ನ ಹೊಡೆಯೋದಕ್ಕೆ ಅಂತಾನೆ ಇಲ್ಲ ರೀ. ನಮ್ಮ ಶತ್ರುಗಳ ಜಯಿಸೋದಕ್ಕೆ ನಮ್ಗೆ ಏನು ಮಾಡ್ತಾರೆ, ಬಲ ಕೊಡ್ತಾರೆ, ಹೊಡೆಯೋದಿಕ್ಕೆಲ್ಲ ಬಲ ಕೊಡೋದು ನಮಗೆ ಅಲ್ವರ. ಏನು ಸ್ಯಾಮ್ಸಂಗ್ಗೆ ಬಲ ಕೊಟ್ಟರೆ ಹೊಡೆಯೋದಿಕ್ಕೆ, ಅದರ ನಮ್ಗೇನು ಕೊಡ್ತಾರೆ, ನಮಗೆ ಫೈಟ್. ಯಾವ ಥರ ಫೈಟ್, ಫಿಸಿಕಲಾಗಿ ಫೈಟ್ ಮಾಡೋಕ್ಕೆ ಅಲ್ಲ ರೀ, ಅದರ ಏನ್ರಿ ಮೆಂಟಲ್ ಫೈಟ್ ಮಾಡೋಕ್ಕೆ, ಜಯಿಸೋದಿಕ್ಕೆ. ಅದರ ಅಲ್ಲಿ ಬೆಜಲಲ್ಲಿ ಏನು ಕೊಟ್ರು, ಒಂದು ದೇವ್ರ ಆಲಯನ ಕಟ್ಟೋದಕ್ಕೆ, ಅದರ ದೇವ್ರ ಗುಡಾರ ಕಟ್ಟೋದಕ್ಕೆ. ನಮ್ಗೇನು ಕಟ್ಟೋದಕ್ಕೆ ಕೊಡ್ತಾರೆ, ಕ್ಯಾರೆಕ್ಟರ್. ನಮ್ಮಲ್ಲೇ ಒಂದು ಗುಣ ಕಟ್ಕೊಳಕ್ಕೆ ನಮ್ಗೇನು ಮಾಡ್ತಾರೆ, ಒಂದು ಏನಂತಾರೆ ಬ್ಯೂಟಿಫುಲ್ ಆಗಿರೋಂಥ ಸ್ಟ್ರೆಂತ್ ಏನು ಮಾಡ್ತಾರೆ. ಇದು ಹಳೆ ಕಾಲದ ಯಾರು ಕೊಟ್ಟಿದ್ರಾ? ಯೋಚನೆ ಮಾಡಿರ್ತೀನಿ. ನಾವಿದು ಹುಡುಗಿ ನೋಡ್ಬಿಟ್ಟ ಮದುವೆ ಮಾಡ್ಕೊಂಬಿಟ್ಟ, ಇನ್ನೊಬ್ಬ ಹುಡುಗಿ ನೋಡ್ದ ಮದುವೆ ಮಾಡ್ಕೊಂಬಿಟ್ಟ, ಅವ್ನ ಹೆಂಡತಿ ನೋಡ್ದ ಮದುವೆ ಮಾಡ್ಕೊಂಡ, ಇದೇ ಕತೆಗಳು ನಮ್ಗೆ ಐತರ. ಆ ಥರ ನಮಗೇನು ಮಾಡೋದ್ರೆ ನಮಗಿರೋಂಥ ಎಲ್ಲ ಒಂದು ಬಲಹೀನತೆಗಳನ್ನ ಜಯಿಸೋದಕ್ಕೆ ಏನು ಕೊಡ ದೇವ್ರು ನಮಗೆ ಒಂದು ಬಲನೇ ಮಾಡೋದು ನಮ್ಗೆ ಕೊಟ್ಟವ್ರೆ. ಅದಕ್ಕೆ ಹೇಳೋದು, ಹೇಳಿತನದ ಆತ್ಮ ನಿಮ್ಗೇನು ಮಾಡಲಿಲ್ಲ ದೇವರು ಕೊಟ್ಟಿಲ್ಲ, ಜ್ಞಾನ ಅದರ ಬಲ, ಪ್ರೀತಿ, ಶಿಕ್ಷಣ, ಬುದ್ಧಿ, ತಿಳುವಳಿಕೆ, ಆತ್ಮ. ಅದು ನಮ್ಗೇನು ಮಾಡಿದ್ದು, ಇನ್ನು ತಮಿಳು ಸೂಪರ್ ಬರ್ತದೆ, ತೆಳ್ಳಿಂದ ಬುದ್ಧಿ ಉಳ್ಳ ಆವಿ ಅಂತ ಹೇಳ್ತಾರೆ. ತೆಳ್ಳಿಂದ ಬುದ್ಧಿ ಉಳ್ಳ ಆವಿ ಅಂದ್ರೆ ಏನ್ರಿ, ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳಂತ ಒಂದು ಏನ್ರಿ ಒಂದು ಪವಿತ್ರಾತ್ಮ ದೇವ್ರು ನಮ್ಗೇನು ಮಾಡೋದಂತೆ ಕೊಟ್ಟು ಕ್ಲಿಯರಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳತ್ತಾರ. ಸತ್ಯ ಕೇಳ್ತಾರೆ ಹೆಂಗಿರ್ತದೆ, ಇಡೀ ಜಗತ್ತಿನ ನಂಬ್ತಾರೆ. ನರಕ ವೇದನೆ ಸ್ಥಳ ಅಂತ ಅಂತಾರೆ. ನಮಗೆ ಬೈಬಲಲ್ಲಿ ಓದ್ತಾ ಕ್ಲಿಯರಾಗಿ ಏನು ಮಾಡೋದು ದೇವರು, ನರಕ ಬಂದ್ಬಿಟ್ಟು ಸಮಾಧಿ, ಒಂದು ಏನ್ರಿ ಸತ್ತೋಗಿರೋಂಥ ಸ್ಥಳ ಅಷ್ಟೇ ಅದು ಹೊರತು ಇನ್ನೇನು ಇಲ್ಲ ಅಂತ ಬಹು ಸ್ಪಷ್ಟವಾಗ್ತಾರೆ. ಆತ್ಮ ಏನಾಗ್ತದೆ, ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ನಮ್ಗೇನಾಗಿದೆ ಅರ್ಥ ಆಗಿದೆ. ಯಾಕೆ ಮಕ್ಕಳು ನಾವು ಅಲ್ಲ, ಬೇರೆಯವ್ರಿಗೆ ಅರ್ಥ ಆಗಿದೆಯಾ ಜಗತ್ತಲ್ಲಿ? ಏನಾಗಿದೆ ಅರ್ಥ ಆಗಿಲ್ಲ. ಇದೇ ಗಾಡ್ಸ್ ಗೈಡೆನ್ಸ್, ಗಾಡ್ಸ್ ಹೋಲಿ ಸ್ಪಿರಿಟ್. ಅದಕ್ಕೆ ಹೇಳೋದು ಅಂದರೆ ಪವಿತ್ರಾತ್ಮನ ಕ್ರಿಯೆಗಳು ಬೇರೆ ಬೇರೆ ಇದೆ. ಸರಿ, ಇವಾಗ ಇದನ್ನ ಪ್ರವಾದಿಗಳು ಯಾರು ಎಂಕ್ವೈರಿ ಮಾಡಲಿಲ್ವಾ, ಇದು ವಿಚಾರಿಸಕ್ಕೆ ಟ್ರೈ ಮಾಡಲಿಲ್ಲ, ಮಾಡಿದ್ದಾರೆ. ದೇವ್ರು ಏನು ಮಾಡಲಿಲ್ಲ, ಅವ್ರಿಗೆ ಇದನ್ನ ಪ್ರಕಟಿಸಿಲ್ಲ. ಇದನ್ನೇ ಹೇಳೋದು ನೋಡಿ ಆ ಪ್ಯಾರಾಗ್ರಾಫ್ ಇಲ್ಲಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ, ಒಂದು ಚಿಕ್ಕ ಪ್ಯಾರಾಗ್ರಾಫ್ ಇದೆಯಲ್ಲ, ಯಾರು ಓದ್ತೀರಾ? ವಾಲ್ಯೂಮ್ನಲ್ಲಿ ಓದ್ಬಿಡಿ. ಯಾರೋ ಇದೆಯಾ ವಾಲ್ಯೂಮ್? ಓದ್ತೀರಾ? ಅನ್ನಷ್ಟು ಓದಿ. ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ಪರಿಶೋಧನೆ ಮಾಡಿದ್ದರು. ತಮ್ಮಲ್ಲಿದ್ದ ಕ್ರಿಸ್ತನ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು, ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂದಾಗಿ ತಿಳಿಸಿದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂಥ ಕಾಲವನ್ನು ಸೂಚಿಸುವನೆಂಬುದನ್ನು ಅವರು ಪರಿಶೋಧನೆ ಮಾಡಿದರು. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ, ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದದ್ದನ್ನೇ ಮಾತಾಡಿದರು. 1 ಪೇತ್ರ 1:10-12 ವಚನ, 2 ಪೇತ್ರ 1:1 ವಚನ. ನೋಡ್ರ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾರೆ, ತಮಗೋಸ್ಕರ ಅಲ್ಲ ನಮಗೋಸ್ಕರ ಏನ್ ಮಾಡಿದ್ರೆ ಅಂತ ಅದನ್ನೆಲ್ಲ ತಿಳಿಯಪಡಿಸೋರಾದ್ರು. ಇದನ್ನ ದೇವ್ರು ನಮ್ಗೆ ತಿಳಿಸಿದ್ರಂತೆ, ನಿಮ್ಗೆ ಸುವಾರ್ತೆ ಸಾರಿದ್ರು ಗೊತ್ತಾ, ಅದರ ಅಪೋಸ್ತಲಸ್ ನಿಮ್ಗೆ ಸುವಾರ್ತೆ ಸಾರಿದ್ರು ಗೊತ್ತಾ ಸಹೋದರಗಳು, ಅವ್ರ ಮುಖಾಂತರ ಇವಾಗ ನಿಮಗೇನಾಗಿದೆ ಅಂತೆ
ಪ್ರಕಟವಾಗಿದೆ. ಇದನ್ನ ದೇವದೂತರು ಕೂಡ ಏನ್ರಿ ಏನ್ರಿ ಲಕ್ಷ್ಯವಿಟ್ಟು ನೋಡಕ್ಕೇನಾಗಿತ್ತಂತೆ ಅವ್ರಿಗೆ ಆಸೆ ಇತ್ತಂತೆ. ಆದ್ರೆ ಏನ್ ಮಾಡಲಿಲ್ಲ ದೇವ್ರು ಅವ್ರಿಗೆ ತಿಳಿಸ್ಲಿಲ್ಲ. ಯಾಕೆ ತಿಳಿಸ್ಲಿಲ್ಲ? ಅದರ ಏಂಜಲ್ಸ್ ಅದರ ಅವ್ರಿಗೆಲ್ಲರಿಗೂ ಏನ್ರಿ ಫೋರ್ ಮೈಂಡ್ ಇರ್ತಾರಲ್ವ, ಮುಂದಕ್ಕೆ ಏನಾಗೋದೆಲ್ಲ ಕ್ಲೀನಾಗಿ ಗರಿಸ್ಕೊಂಡು ನೋಡ್ಬೋದಲ್ವ ಅವರು, ಯಾಕೆ ತಿಳಿಸಿಲ್ಲ? ಏನೆಲ್ಲ ಇದ್ರೆ ಅಂತೆ ಗಾಡ್ಸ್ ಹೋಲಿ ಫೀಲ್ಡ್ ಇರ್ಬೇಕಲ್ಲ ಅರ್ಥ ಮಾಡ್ಕೊಳಕ್ಕೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಅವ್ರು ಎಷ್ಟೇ ಪವರ್ಫುಲ್ ಆಗಿರ್ಬೋದು, ಮನುಷ್ಯಕ್ಕಿಂತ ಎಷ್ಟೇ ಮೇಲೆ ಇರ್ಬೋದು, ದೇವರ ಪವಿತ್ರ ಆತ್ಮ ಇಲ್ದರ ಸತ್ಯವಾದ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನೋಡ್ರ ದೇವತ್ತು ನೋಡಿದ್ರಂತೆ, ನೋಡಿ ಇದ್ರಲ್ಲಿ ತಿಳ್ಕೊಳಕ್ಕೆ ಆಸೆ ಪಟ್ರು, ಅರ್ಥ ಆಗ್ಬಿಡ್ತಾ ಅವ್ರಿಗೂ ಅರ್ಥ ಆಗಿಲ್ಲ ರೀ. ಅದರ ಅದಕ್ಕೆ ಲಿಮಿಟೆಡ್. ಅದರ ಅದಕ್ಕೆ ನೋಡ್ಬೇಕಾದ್ರೆ ನಾವೇನು ಹೇಳ್ಬೇಕು ಅಂದರೆ, ಸೇತಾನ್ಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ ರೀ. ಅವನ್ನೆಲ್ಲ ಒಂದೊಂದೇ ವಿಚಾರಗಳು ಹೆಂಗೆ ತಿಳ್ಕೊಂತ ಅವ್ನು ಗೊತ್ತಾ? ದೇವ್ರ ಮಕ್ಕಳು ಎಕ್ಸ್ಪೋಂಡ್ ಮಾಡ್ತಾರೆ ಗೊತ್ತಾ? ದೇವ್ರ ಮಕ್ಕಳು ವಾಕ್ಯನ ಅರ್ಥ ಮಾಡ್ಕೊಂಡು ಬಿಡಿಸಿ 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 ಹೇಳ್ತಾರೆ ಗೊತ್ತಾ? ಅವಾಗ ಏನಾಗೋದು ಅವ್ನಿಗೆ ಎಷ್ಟೋ ವಿಚಾರಗಳು ಏನಾಗೋದು ಅವ್ನಿಗೆ ಕ್ಲಾರಿಟಿನ ಗೊತ್ತಾಗೋದು. ಅಲ್ವರ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಸ್ತ್ರೀ ಸಂತತಿ ಪಾಠ ನೋಡಿದ್ರಲ್ವಾ? ಇವಾಗ ಅವ್ನು ಸ್ತ್ರೀ ಸಂತತಿ ಬಂದ್ಬಿಟ್ಟು ಕ್ರೈಸ್ಟ್ ಅಂತ ಗೊತ್ತಿಲ್ಲ ಅವನಿಗೆ, ಕ್ಲೀನಾಗಿ ಗೊತ್ತಲ್ವಾ? ಮತ್ತು ಯಾಕೆ ಅವ್ನು ನಾವು ಹಂಗೆ ಸಾಯ್ಸಾಕ್ಬಿಡ್ಬೋಯ್ತಲ್ಲ ಅಲ್ವರ? ಎಷ್ಟೋ ವಿಚಾರಗಳು ಅವನೇನು ತಿಳ್ಕೊಂಡಿದ್ದ, ವೇಗಾಗಿ ತಿಳ್ಕೊಂಡಿದ್ದ. ಸ್ತ್ರೀ ಕ್ರಿಸ್ತನೇ ತಿಳ್ಕೊಂಡಿದ್ರು. ಆದರೆ ನಾವೇನು ನೋಡ್ತೀರಿ, ಇದೊಂದು ರಹಸ್ಯಪ್ಪ, ಕ್ರಿಸ್ತನು ಹೆಡ್ಡು, ಬಾಡಿ ಮೆಂಬರ್ಸ್ ಅವ್ರೆ, ಇದು ಹೆಂಗಿದೆ ಅವ್ನಿಗೆ ಟೋಟಲ್ ಸಾಕು ಅವ್ರೆ, ಹೌದಲ್ಲ ಇದು ಬೇರೆ ಐತಲ್ಲ, ನಂಗೆ ಗೊತ್ತೇ ಇಲ್ವಲ್ಲ, ಏನಾಗಿರ್ತಾರೆ ಅವನಿಗೆ ಶಾಕ್. ಇವಾಗ ಸಭೆ ಡೀಲಿಂಗ್ಸ್ ಮಾಡ್ತಾ ಇರೋದು, ಸಭೆನ ಮುಖಾಂತರ ಜಯಿಸ್ತಾ ಇರೋದು, ಸಭೆನೆಲ್ಲ ಏನು ಮಾಡ್ತಾರೆ ದೇವರು ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು, ಇದೆಲ್ಲ ಹೆಂಗಿದೆ ಒಂದೊಂದು ಡೀಲಿಂಗ್ಸ್ಗಳು ರಹಸ್ಯವಾಗಿದೆ. ಅದಕ್ಕೆ ಎಲ್ಲ ವಿಚಾರಗಳು ಅವ್ನಿಗೇನಾಗಲ್ಲ, ಸ್ಪಷ್ಟವಾಗಿ ಗೊತ್ತಾಗಲ್ಲ. ಯಾಕಂದರೆ ಗಾಡ್ಸ್ ಹೋಲಿ ಸ್ಪಿರಿಟ್ ಏನಾಗಿಲ್ಲ ಇಲ್ಲ. ದೇವ್ರ ಚಿತ್ತ ಇಲ್ದಿರ ಏನ್ರಿ ಬ್ಲೈಂಡ್ ಆಗ್ಬಿಡ್ತಾನೆ ಮನುಷ್ಯ. ಉದಾಹರಣೆಗೆ ಸೌಲ್ ರಾಜ ಅವನಿದ್ದೀನಿ, ಎಂಥ ಕುರುಡ್ತನ ಆಗ್ಬಿಡ್ತು ಅಂತಂದರೆ ದೇವ್ರ ಪವಿತ್ರಾತ್ಮ ಬಿಟ್ಟೋಗಿದೆ. ದೇವರೇ ಅವ್ನು ಕೈ ಬಿಟ್ಬಿಟ್ಟವ್ರೆ. ದೇವ್ರ ಕೈ ಬಿಟ್ಟರೆ ಯುದ್ಧಕ್ಕೆ ಹೋದ್ರೆ ಏನಾಯ್ತಾನೆ ಅವನು? ಹೇಳ್ರಿ ನೀವೇ, ದೇವರು ಕೈ ಬಿಟ್ಟಿರಂಥ ವ್ಯಕ್ತಿ ಯುದ್ಧಕ್ಕೆ ಹೋದ್ರೆ ಏನಾಗ್ತಾನಪ್ಪ ಅವನು? ಸೋತೋಗ್ತಾನೆ. ಇದು ಅವ್ನಿಗೆ ಗೊತ್ತಿಲ್ವಾ? ಅದನ್ನ ಹೋಗಿ ಯಾರತ್ರ ಕೇಳ್ತಾನೆ? ಮಾಟಗಾತಿ ಸ್ತ್ರೀ ಹತ್ರ ಸಹಾಯ ಮಾಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ರಿ. ಎಂಥ ಕುರುಡ್ತನ ಆಗೋಯ್ತಲ್ವಾ ನೋಡ್ರ, ಬ್ಲೈಂಡ್ನೆಸ್. ಅವನೇ ಏನು ಮಾಡ್ತಾನೆ, ಎಲ್ಲ ಇವ್ರನ್ನ ಓಡಿಸಿರ್ತಾನೆ, ಅವನೇ ಹೋಗಿ ತಿರ್ಗಾದಲ್ಲಿ ಏನು ಬೀಳ್ತಾನೆ ನೋಡಿದ್ರಿ. ಇದೇ ಕುರುಡ್ತನ. ಅದಕ್ಕೆ ಯೇಸು ಹೇಳಿದ್ರು, ನಿಮ್ಮಲ್ಲಿರೋಂಥ ಬೆಳಕು ಕತ್ಲಾಗ್ಬಿಟ್ರೆ ಅದು ಇನ್ನೆಂಥ ಕತ್ಲು ಅಲ್ವರ? ಅದಕ್ಕೆ ನೋಡ್ಬೇಕ್ರೆ ಸತ್ಯದ ಮಕ್ಕಳು ಸತ್ತಿಲ್ದಿರ್ಬೇಕ್ರಿ. ಸತ್ಯ ಅಂದ್ಬಿಟ್ಟು ಹೊರಗಡೆ ಹೋಗಂತ ಸೈಕಾಲಜಿ ಬಂತು ಅಂತ ತಿಳ್ಕೊಳ್ರಿ, ನಮ್ಮ ಕುರುಡ್ತನ ಹೆಂಗಾಗ್ಬಿಡ್ತಾರೆ ಅಂತಂದರೆ ನಮಗೆ ಗೊತ್ತಾಗಲ್ಲ. ಏನು ತಿಂತಾ ಇರ್ತೀರಿ ಅಲ್ಲಿ? ಹಂದಿ ಏನು ಮಾಡ್ದಂಗೆ ಕೆಸರಲ್ಲಿ ಉಳ್ಳಾಡ್ದಂಗೆ, ನಾಯಿ ತನ್ನ ಕಕ್ಕಿದ್ದೇನು ಮಾಡ್ದಂಗೆ ನಮಗೆ ಗೊತ್ತಾಗಲ್ಲ, ರೂಢಾಗ್ಬಿಡ್ತದೆ. ಅದರ ಸ್ಯಾಮ್ಸನ್ನು ಏನ್ರಿ ತೊಡೆ ಮೇಲೆ ಮಲ್ಸ್ಕೊಂಡು ಬೋಡಿಸ್ಬಿಟ್ಲು, ಹಂಗೆ ಆದಾಗ ಆಗ್ಬಿಡ್ತಾರೆ. ನಾವೇನು ಮಾಡ್ತೀವಿ, ತೊಡೆ ಕೂದಲು ಚೆನ್ನಾಗಿ ನಿದ್ದೆ ಹೊಡಿತಾ ಇರ್ತೀವಿ, ನಮಗೆ ಗೊತ್ತಾಗಲ್ಲ. ಏನಾಗಿರ್ತಾರೆ, ತಲೆ ಎಚ್ಚರಿಕೆ ಆಗೋತ್ತಿಗೆ ತಲೆ ಬೋಡಿಸ್ಬಿಡ್ತಾರೆ ನೋಡ್ತೀರಿ, ಕಾನ್ಸಿಕ್ರೇಷನ್ ಎತ್ಬಿಡ್ತಾರೆ. ಅದಕ್ಕೆ ಏನ್ರಿ ತುಂಬ ದೇವ್ರ ಮಕ್ಳು ಏನಾಗಿರ್ಬೇಕು, ತುಂಬ ಕೇರ್ಫುಲ್ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು, ಜಾಗರೂಕತೆ ಏನಾಗಿರ್ಬೇಕು ಇರಬೇಕು. ಓಕೆನಾ? ಸರಿ, ನಾವು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯಾರಿಗೇನು ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಬ್ರದರ್ ಒಂದು ಕ್ವಶನ್ ಹೇಳಿ ಕಾರ್ತಿಕ್ ಬ್ರದರ್. ಮೋಸೆ ದೇವರ ಮನೆ ಸೇವಕನಾಗಿ ದೇವರ ಮನೆಯಲ್ಲಿ ನಂಬಿಕಸ್ಥನಾಗಿದ್ರು ಅಂತ ಬಂದಿದೆ. ದೇವರ ಮನೆ ಅಂದ್ರೆ ಯಾವ್ದು ಬ್ರದರ್? ದೇವರ ಮನೆ ಅಂತಂದ್ರೆ ಗಾಡ್ಸ್ ಕಾಲಿಂಗ್. ಅಂದ್ರೆ ಇವಾಗ ದೇವರು ಆಯ್ಕೆ ಮಾಡಬೇಕು ಅಂತಿದ್ರು ಗೊತ್ತಾ ಏನ್ರಿ? ಅದು ಇಸ್ರೇಲ್ ಮನೆತನಕ್ಕೆ ಫಸ್ಟ್ ಅವಕಾಶ ಕೊಟ್ಟರು ಏನ್ರಿ, 1,44,000 ಆಯ್ಕೆ ಮಾಡೋಕ್ಕೆ. ಅದ್ರಲ್ಲಿ ನೆಕ್ಸ್ಟ್ ಅವಕಾಶಗಳನ್ನ ಯಾರಿಗಪ್ಪ ಕೊಟ್ಟರು ಅಂತಂದ್ರೆ ಅನ್ಯ ಜನಗಳು ಕೊಟ್ಟರು. ಸೊ ಅಲ್ಲಿ ದೇವರು ಒಂದು ಮನೆತನ ಅಂತಂದ್ರೆ ದೇವರು ಆದುಕೊಂಡಂತ ಒಂದು ಇಸ್ರೇಲ್ ಜನಗಳು, ಆಮೇಲೆ ದೇವರು ಒಂದು ಕಾಲಿಂಗ್. ಅದರ ಆ ಕಾಲಿಂಗ್ನಲ್ಲಿ ಫಸ್ಟ್ ಬಂದಿದ್ದು ಇಸ್ರೇಲ್ ಜನಾಂಗದವರು. ಅದರಿಂದ ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಯಾರಂತ ನೋಡ್ತೀರಿ, ಒಂದು ಅನ್ಯ ಜನ. ಓಕೆನಾ? ಸೊ ಗಾಡ್ಸ್ ಕಾಲಿಂಗ್, ಅದರ ದೇವ್ರು ಕೊಟ್ಟರ ಕಾಲಿಂಗು, ದೇವ್ರ ಸೆಲೆಕ್ಷನ್ ಇತ್ತು ಗೊತ್ತಾ, ಆ ಒಂದು ಸೆಲೆಕ್ಷನ್ಗೆ ದೇವ್ರ ಮನೆ ಅಂತ ಹೇಳೋದು. ಓಕೆನಾ? ಅದರಲ್ಲಿ ಮೊದಲು ಇಸ್ರೇಲ್ ಮನೆತನ. ಇದು ಹೇಗೆ ಅಂತಂದ್ರೆ ನೋಡಿ, ಒಂದು ಸಾಮ್ಯ ಹೇಳ್ತಾರೆ ಯೇಸು ಕ್ರಿಸ್ತು. ಅದು ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಮಾಡ್ಬೇಕು. ಒಂದು ತೋಟ ಇತ್ತಂತೆ, ದ್ರಾಕ್ಷಿ ತೋಟ. ಅದರೊಳಗಡೆ ಏನಿತ್ತಂತೆ, ಅಂಜೂರು ಮರ ಇತ್ತು. ಕೇಳಿದ್ರೆ ಕತೆ? ಅಂಜೂರು ಮರ 3 ವರ್ಷ ಆದ್ರೆ ಏನ್ ಬಿಟ್ಟಿಲ್ಲ, ಫಲ ಬಿಟ್ಟಿಲ್ಲ. ಅವಾಗ ಯಜಮಾನ ಏನ್ ಹೇಳ್ತಾರೆ, ಇದನ್ನ ಕತ್ತರ್ಸಕ್ ಬಿಡೋಣ ಅಂತ ಹೇಳ್ತಾರೆ. ತೋಟಗಾರ ಏನಂತಾನೆ, ಒಂದು ವರ್ಷ ನೋಡೋಣ ಅಲ್ವರ? ಇವಾಗ ಕರೆಕ್ಟ್ ಅಲ್ವರ? ಇವಾಗ ತೋಟ ಫಸ್ಟ್ ಬಂತ, ಅಂಜೂರ್ ಮರ ಫಸ್ಟ್ ಬಂತ?
ತೋಟ. ತೋಟ, ದ್ರಾಕ್ಷಿ ತೋಟ. ದ್ರಾಕ್ಷಿ ತೋಟ ಇಲ್ದ್ರೆ ಅಂಜೂರ ಮರ ಹೆಂಗ್ ಬರಕ್ ಸಾಧ್ಯ ಅಲ್ವರ? ಇವಾಗ ದ್ರಾಕ್ಷಿ ತೋಟ ಅಂದ್ರೆ ಯಾರು? ದ್ರಾಕ್ಷಿನೇ ಇರ್ಬೇಕು ಅದ್ರಲ್ಲಿ. ದ್ರಾಕ್ಷಿ ತೋಟ ಅಂದ್ರೆ ಯಾರು? ಇಸ್ರೇಲ್ ಜನ. ಮತ್ತೆ ಅಂಜೂರ ಮರ ಅಂದ್ರೆ ಯಾರು? ದ್ರಾಕ್ಷಿ ತೋಟ ಇಸ್ರೇಲ್ ಜನಗಳು ಅಂದ್ರೆ ಅಂಜೂರ ಮರ ಏನು? ಹಂಗಾರೆ ದ್ರಾಕ್ಷಿ ತೋಟ, ಹಂಗಾರೆ ದ್ರಾಕ್ಷಿ ತೋಟ ಅಂದ್ರೆ ಏನು? ಎರಡಿಗೂ ಒಂದೇ ಉತ್ತರ ಕೊಡ್ತಿರಲ್ಲ, ಕರೆಕ್ಟಾಗಿ ಹೇಳಿ. ದ್ರಾಕ್ಷಿ ತೋಟ ಅಂದ್ರೆ ಏನು, ಅಂಜೂರ ಮರ ಏನು? ದ್ರಾಕ್ಷಿ ಬೆಳೆ ತಂದೆ ತೋಟಗಾರನೇ. ಯೇಸು ಕ್ರಿಸ್ತರು ಇದು ತೋಟ, ನನ್ನ ತಂದೆ ತೋಟಗಾರನು ಅಂತ ಹೇಳ್ತಾರಲ್ಲ. ಅದೆಲ್ಲ ಬೇಡ, ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡಿ. ದ್ರಾಕ್ಷಿ ಬಳ್ಳಿ ನನ್ನ ದ್ರಾಕ್ಷಿ ತೋಟ ಅಂದ್ರೆ ಯಾರಪ್ಪ? ಪಿತೃಗಳು ರೀ. ನೀವೇ ಕನ್ಫ್ಯೂಸ್. ಹೇಳ್ತೀನಿ ಕೇಳ್ರಿ. ದ್ರಾಕ್ಷಿ ತೋಟ ಅಂತಂದ್ರೆ ಸಭೆ ಆಯ್ತಾ? ದ್ರಾಕ್ಷಿ ತೋಟ ಅಂದ್ರೆ ಸಭೆ ಆಯ್ತಾ? ಆಮೇಲೆ ಅಂಜೂರ ಮರ ಇಸ್ರೇಲ್ ರಾಜ್ಯ. ಅದು ಸಮಾಧಾನ ಫಸ್ಟ್ ಕೇಳಿಸ್ಕೊಳ್ಳಿ, ಎಲ್ಲ ಹೇಳ್ತೀನಿ. ಇಸ್ರಾಯೇಲ್ ರಾಜ್ಯ, ಅಂಜೂರದ ಮರ ಅಂದ್ರೆ ಇಸ್ರಾಯೇಲ್ ರಾಜ್ಯ. ಕೇಳಿಸ್ಕೊಳ್ಳಿ, ಸಮಾಧಾನ ಕೇಳಿಸ್ಕೊಳ್ಳಿ. ಸೆಂಟ್ರಲ್ ಏನ್ ಕಮೆಂಟ್ ಹೊಡಿಕೊಬಿಡಿ, ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್. ಹಂಗಾರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರೋದು, ಬ್ರದರ್ ಸಭೆ ಫಸ್ಟ್ ಬಂತ ಇಸ್ರೇಲ್ ಫಸ್ಟ್ ಬಂತ? ಇಸ್ರೇಲ್ ತಾನೇ ಫಸ್ಟ್ ಬರಿದ್ದು, ಸಭೆ ಹೆಂಗ್ ಬರಕ್ ಸಾಧ್ಯ ಅಂತಂದ್ರೆ ಸಭೆ ಅಲ್ಲ ರೀ, ದೇವರ ಕರೆ. ದೇವ್ರ ಮಕ್ಳಾಗ್ಬೇಕು ಅಂತ ಒಂದ್ ಕರೆ ಇತ್ತು, ಗೊತ್ತಾ? ಅದು ಲೋಕ ಉಂಟು ಮಾಡಕ್ ಮುಂಚೆ. ಆ ಕರೆ ದೇವರು ಲೋಕವನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಏನ್ರಿ, ಕಡಿಯಲ್ಪಟ್ಟಂತ ಕುರಿಯಾದಾತನು ಅಲ್ರ. ದೇವ್ರು ಫಸ್ಟೇ ಫಿಕ್ಸ್ ಮಾಡ್ಬಿಟ್ಟಿದ್ರು. ಏನಂತ ಅರ್ಥ ಅಂದ್ರೆ, ನನಗೆ ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್ ಏನಾಗಿರ್ಬೇಕಿರ್ಬೇಕು, ಇವರು ನನ್ನ ಮಕ್ಕಳಾಗಿರ್ಬೇಕು ಅಂತ ದೇವ್ರು ಫಸ್ಟೇ ಫಿಕ್ಸ್ ಮಾಡಿದ್ರು. ಅದಕ್ಕೆ ಹೇಳ್ತಾರಲ್ಲ, ನಿನ್ನ ಸಂತತಿ ಮುಖಾಂತರ ಎಲ್ಲ ನಾನು ಆಶೀರ್ವಾದ ಮಾಡ್ತೀನಿ. ನಿನ್ನ ಸಂತತಿ, ಆ ಸಂತತಿ ಫಸ್ಟ್ ಏನಾಗಿತ್ತು ದೇವ್ರ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಆ ತೋಟ ಫಸ್ಟ್ ಏನಾಗಿತ್ತಲ್ಲ ಫಿಕ್ಸ್ ಆಗಿತ್ತು. ಅದರಲ್ಲಿ ಏನ್ ಮಾಡಿದ್ರು, ಫಸ್ಟ್ ಅವಕಾಶ ಒಂದು ಅಂಜೂರ ಮರಕ್ಕೆ ಹಾಕೋದ್ರು. ಇಸ್ರೇಲ್ಗೆ ಏನ್ ಮಾಡಿದ್ರು, ಒಂದು ಅವಕಾಶ ಕೊಟ್ರು. ಅದಾಯ್ತಾ? ಹಂಗೆ ಫಸ್ಟ್ ಗಾಡ್ಸ್ ಪ್ರಾಮಿಸ್ ಫಸ್ಟ್ ಬಂದಿದ್ದು. ಅದು ಹೇಳಿದ್ದು ದೇವರ ವಾಗ್ದಾನ, ಅದು ದೇವ್ರ ಕರೆ, ಅದು ದೇವ್ರು ನಮ್ಗೆ ಕೊಟ್ಟರು, ಗೊತ್ತಾ? ಒಂದು ಕಾಲಿಂಗು, ಬರ್ರಪ್ಪ ನೀವು ಪಾಪಿಗಳೇ ಒಂದು ಗುಂಪನ್ನು ಆಯ್ಕೆ ಮಾಡ್ತೀನಿ ಹೇಳ್ತಾರ. ಇದು ಫಸ್ಟ್. ಇದರಲ್ಲಿ ಮೊದಲ ಅವಕಾಶ ಕೊಟ್ಟಿದ್ದ ಯಾರಿಗೆ? ಅಂಜೂರ ಮರಕ್ಕೆ, ಇಸ್ರೇಲ್ ಜನಾಂಗದವರಿಗೆ. ಆ ಮನೆಯಲ್ಲಿ ಏನ್ರಿ, ಆ ಒಂದು ಅಂಜೂರ ತೋಟ ಇದೆ, ಗೊತ್ತಾ? ಗಾಡ್ಸ್ ಗಾರ್ಡನ್. ಆ ಗಾರ್ಡನ್ ನಲ್ಲಿ ಒಂದು ಅಂಜೂರ ಮರ ಇದೆ. ಇದರಲ್ಲಿ ಫಸ್ಟ್ ಸರ್ವೆಂಟ್ ಆಗಿದ್ದದ್ದು, ನಂಬಿಕಸ್ಥರಾಗಿ ಸೂಪರ್ ಆಗಿದ್ದ ಯಾರು? ಮೋಸಸ್. ಅದ್ರಲ್ಲಿ ಶ್ರೇಷ್ಠವಾದಿದ್ರು ಸ್ನಾನಿಕನ ಯೋಹಾನ. ಆಮೇಲೆ ಯೇಸು ಕ್ರಿಸ್ತ ಬರ್ತಾರೆ, ಮಗ ಅದರ ಮಗನಾಗಿ ಏನಾಗಿದ್ರಂತೆ, ಅದರಲ್ಲಿ ಅವರು ನಂಬಿಕಸ್ಥರಾಗಿದ್ದಂತ ಹೇಳ್ತಾರೆ. ಅರ್ಥ ಆಯ್ತಾ ಕ್ಲೀನಾಗಿ ಇವಾಗ? ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಗುಡ್, ಓಕೆ, ಸರಿ, ಓಕೆ. ಕೊನೆಯದಾಗಿ ಒಂದು ಯಾರಿಗೆ ನೀವು ಹೇಳೋದಿದ್ಯಾ? ಇಲ್ಲ ಪ್ರೇಮ ಕ್ಲೋಸ್ ಮಾಡೋಣವಾ? ಬ್ರದರ್, ಗಾಡ್ಸ್ ಕಾಲಿಂಗ್ ಅಂದ್ರೆ ಏನ್ ಬ್ರದರ್? ಗಾಡ್ಸ್ ಕಾಲಿಂಗ್ ಅಂದ್ರೆ ಏನ್ ಗೊತ್ತಷ್ಟ, ಇವಾಗ ಎಲ್ಲಾ ಮನುಷ್ಯರು ಪಾಪಿಗಳು, ಪಾಪದಲ್ಲಿ ಬಿದ್ದಿದ್ದಾರೆ. ಪಾಪ ಕೊಡೋ ಸಂಬಳ ಮರಣ, ಕರೆಕ್ಟಾ? ಹೌದು. ಇವಾಗ ಅದರಲ್ಲಿ ದೇವ್ರದ್ದು ಯಾರ್ದನ್ನಾರೋ ಸೆಲೆಕ್ಟ್ ಮಾಡಿ, ಬಾಪ ನಿನ್ನ ಆಶೀರ್ವಾದ ಮಾಡ್ತೀನಿ, ನೀನ್ ಚೆನ್ನಾಗಿ ಇಡ್ತೀನಿ, ನಿನ್ ಮುಖಾಂತರ ಎಲ್ಲಾರನ್ನ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಬೇಕು ಅಂತ ರೂಲ್ಸ್ ಇಲ್ಲ, ಕರೆಕ್ಟಾ? ಇದೆಯಾ? ಇಲ್ಲ. ಇಲ್ಲ. ಅದನ್ನ ಮಾಡಿದ್ರು. ದಟ್ ಈಸ್ ಗಾಡ್ಸ್ ಕಾಲಿಂಗ್ ಅಲ್ವರ? ಇವಾಗ ರೋಡಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ. ಈಗ ಭಿಕ್ಷುಕನ್ಗೆ ಏನಾಗ್ಬೇಕು? ಭಿಕ್ಷೆ ಹಾಕ್ಬೇಕು ಅಷ್ಟೇ. ಅದರ ನೀವು ಅವನ್ನ ಕರ್ಕೊಂಬಂದು ಮನೇಲಿ ಸ್ನಾನ ಮಾಡಿಸಿ, ಅವ್ನ ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಏರ್ ಕಟಿಂಗ್ ಮಾಡಿಸಿ, ಸೂಪರ್ ಆಗಿ ನಿಮ್ಮ ಆಸ್ತಿಲಿ ಒಂದು ಪಾಲ್ ಕೊಡ್ತೀನಿ ಅಂತಂದ್ರೆ ಅದು ಮಾಡ್ಬೇಕು ಅಂತ ರೂಲ್ಸ್ ಇದೆಯಾ? ಇಲ್ಲ. ಅದನ್ನ ದೇವ್ರು ಮಾಡಿದ್ರು ಮೊದಲು, ಆಯ್ತಾ? ಆ ಮಾಡಿದ್ರು, ಗೊತ್ತಾ? ಆ ಒಂದು ಎಂತ ನಮ್ಮನ್ನೆಲ್ಲ ಕರೆದ್ರು, ಗೊತ್ತಾ? ಅದ್ರಲ್ಲಿ ಏನ್ ಮಾಡಿದ್ರು, ಒಬ್ಬೇ ಒಬ್ಬ ಭಿಕ್ಷಕನ್ ಕರ್ತಿಲ್ಲ, ಎಲ್ಲಾರನ್ನೂ ಕರೆದ್ರು. ಬರ್ರಯ್ಯ ಯಾರ ಬತ್ತೆ ಬರ್ರಯ್ಯ ಅಂತ ಅಂದ್ಬಿಟ್ಟು ಕೇಳಿದಾಗ ಅಲ್ಲಿ ಯಾರ್ಯಾರು ಯೋಗ್ಯವಾಗಿದ್ರೋ ಅದನ್ನೆಲ್ಲ ಏನ್ ಮಾಡಿದ್ರು, ಕಂಡುಕೊಂಡ್ರು. ಆಯ್ತರ? ಅದರಲ್ಲಿ ಸ್ವಲ್ಪ ಜನ ನಂಬಿಕಸ್ಥರಾಗಿದ್ರು, ಸ್ವಲ್ಪ ಜನ ಇಲ್ಲ ನಂಬಿಕಸ್ಥರಾಗಿ ಇರ್ಲಿಲ್ಲ. ಅದೇ ಗಾಡ್ಸ್ ಕಾಲಿಂಗ್. ಅಬ್ರಾಮ್ ಗಾಡ್ಸ್ ಕಾಲಿಂಗ್ ಅಲ್ವಾ? ಅಬ್ರಾಮ್ ಗಾಡ್ಸ್ ಕಾಲಿಂಗ್. ಅದಕ್ಕೆ ಹೇಳೋದು, ಅಬ್ರಾಮ್ ಮುಖಾಂತರ ಬಂದಿದೆ ಗಾಡ್ಸ್ ಕಾಲಿಂಗ್. ಈ ಕಾಲಿಂಗ್ ಬಂದಿದ್ದೆ ಅಬ್ರಾಮ್ ಮುಖಾಂತರನೇ. ಅದಕ್ಕೆ ಹೇಳ್ತಾರೆ, ನಿನ್ನ ಸಂತತಿ ಮುಖಾಂತರ ಎಲ್ಲ ಏನ್ ಮಾಡ್ತೀನಿ, ಕ್ಲಾರಿಟಿಯಿಂದ. ಅದು ಆದಾಮ್ಗೆ ಹೇಳಿದ್ರು ಫಸ್ಟ್, ನಿನ್ನ ಸಂತತಿ ಬರ್ತದೆ, ಸರ್ಪ ತಲೆನ ಜಸ್ತದೆ.
ಇಟ್ ವಾಸ್ ಮೋರ್ ಕ್ಲಿಯರ್ಲಿ ಟೋಲ್ಡ್ ಟು ಅಬ್ರಹಾಂ. ಓಕೆನಾ? ಓಕೆ ಬ್ರದರ್, ಸರಿ, ಥ್ಯಾಂಕ್ ಓಕೆ. ಯು. ಪ್ರೇಯರ್ನ ಕ್ಲೋಸ್ ಮಾಡೋಣವಾ?